ನನಗೆ ಇದ್ದಿದ್ದು ಆಸೆ ಏನು ಅಂತಂದ್ರೆ ಗಣಿತದಲ್ಲಿ ನಾನು ಪ್ರೊಫೆಸರ್ ಆಗ್ಬೇಕು ಅಂತ ಇತ್ತು. ಯಾಕಂದ್ರೆ ಗಣಿತದಲ್ಲಿ ನನಗೆ ಆಸಕ್ತಿ ಇತ್ತು ಇರ್ಲಿಲ್ಲ ಅಂತಿಲ್ಲ. ನಾನು 9ನೇ ತರಗತಿವರೆಗೂ ಗಣಿತದಲ್ಲಿ ಬಹಳ ಕೂಡ್ಸೋದು, ಬಾಗ್ಸೋದು, ಕಳಿಯೋದು ಇದೇನು ಗೊತ್ತಿರಲ್ಲ ನನಗೆ. ಅಷ್ಟು ಬರಿತಾ ಇದ್ದಾಗ ಅವ್ರಿಗೆ ಸಿಟ್ಟು ಬಂದು ಅವ್ರ ಮಗಳಿಗೆ ಕರೆದು ಒಂದ್ ಚೆಂಬ್ ನೀರ್ತಾ ಅಂತಂದು. ಒಂದ್ ಚೆಂಬ್ ನೀರ್ತಾ, ಈ ಮಂಗ ಇನ್ನು ನಿದ್ರೆಯಿಂದ ಹೊರಗೆ ಬಂದಿಲ್ಲ, ಎದ್ದಿಲ್ಲ. ಆ ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಇದ್ದಿದ್ರಿಂದ ನನಗೆ ಇಂಜಿನಿಯರಿಂಗ್ ನನಗೆ ತುಂಬಾ ಸುಲಭ ಆಯ್ತು. ಮತ್ತೆ ಸ್ಕೌಟಿಂಗು ಈ ರೀತಿ ಬೇರೆ ಬೇರೆ ಆಯಾಮಗಳಲ್ಲಿ ನಾನು ಕೆಲಸ ಮಾಡ್ತಕ್ಕಂಥದ್ರಲ್ಲಿ ಒಂದು ರೀತಿಯ ಒಂದು ಟ್ರ್ಯಾಕ್ ಆಗಿ ಕೆಲಸ ಮಾಡೋದ್ರಲ್ಲಿ ನನಗೆ ಒಂದು ಕನ್ನಡ ಸಾಹಿತ್ಯದಲ್ಲಿದ್ದಂತ ಒಂದು ಆಸಕ್ತಿ. ಕನ್ನಡ ಸಾಹಿತ್ಯದಲ್ಲಿ ಏನಾದ್ರೂ ಒಂದಷ್ಟು ಬರಿಬೇಕು, ಮಾಡಬೇಕು, ಕವನಗಳು. ಇನ್ನೊಂದು ಈ ಹಾಳೆ ಮೇಲೆ ಯಾವಾಗ್ಲೂ ಗೀಚ್ತಾ ಹೋಗ್ತಾ ಇರ್ತಿದ್ದೆ. ಅಂದ್ರೆ ಅಷ್ಟೇನು ಸ್ಪಷ್ಟವಾಗಿ ಏನ್ ಬರ್ದೇ ಇದ್ರು ಕೂಡ ಒಂದ್ ಸ್ವಲ್ಪ ಆ ರೀತಿಯ ಒಂದು ಹುಚ್ಚಿತ್ತು. ಇಂಜಿನಿಯರಿಂಗ್ ಶಿಕ್ಷಣ ಏನು ಎತ್ತ ಅಂತೇಳಿ ಸಮಗ್ರವಾಗಿ ಒಂದು ಆರ್ಟಿಕಲ್ ನಾನು ಬರ್ದೆ. ಪತ್ರಿಕೆ ಸಂಪಾದಕರು ಇವ್ರ ಜೊತೆ ದೊಡನಾಟ, ಮತ್ತು ಕಂಕಾಮೂರ್ತಿ ಆಗ್ಬೋದು, ಗಿರಿಜಾಶಂಕರ್ ಇರ್ಬೋದು, ಚುಡನಾಥ ಇರ್ಬೋದು, ಇವರೆಲ್ಲ ನನಗೊಂದಷ್ಟು ಎನ್ಕರೇಜ್ ಮಾಡ್ತಾ ಬಂದ್ರು. ಇನ್ನಷ್ಟು ಬರೀ ನೀನು. ಐಸಿರಿ ಟುಡೆಯ ಎಲ್ಲಾ ವೀಕ್ಷಕರಿಗೂ ಟಾಕ್ ವಿತ್ RB ಗೆ ವೆಲ್ಕಮ್, ಸ್ವಾಗತ. ನಾನು ನಿಮ್ಮ ರೋಹನ್ ಭಾರ್ಗವಪುರಿ. ಇವತ್ತು ನಮ್ಮ ಟಾಕ್ ವಿತ್ RB ಯ ಸೆಗ್ಮೆಂಟ್ ಅಲ್ಲಿ 4ನೆಯ ವಿಶೇಷ ಅತಿಥಿಗಳು ನಮ್ ಜೊತೆ ಇದ್ದಾರೆ. ಅವ್ರು ಯಾರು ಅಂತ ನೀವು ಊಹಿಸಕ್ಕೂ ಆಗಲ್ಲ. ಯಾಕೆಂದ್ರೆ ಅವರು ನೀವು ಒಬ್ಬ ರಾಜಕಾರಣಿ ವ್ಯಕ್ತಿಯಾಗಿ ಪರಿಚಯ ಮಾಡ್ಕೊಡ್ತಿರೋ, ಅಥವಾ ಇಂಜಿನಿಯರಿಂಗ್ ಮತ್ತೆ ರಿಸರ್ಚ್ ವಿಜ್ಞಾನದಲ್ಲಿ ಮಾಡಿರುವಂತ ವ್ಯಕ್ತಿ, ಸಾಧನೆ ಮಾಡಿರೋ ವ್ಯಕ್ತಿ ಅಂತ ಹೇಳ್ಕೊಡ್ತಿರೋ, ಅಥವಾ ನೀವು ಜರ್ನಲಿಸಂ ಮಾಡಿ ಪತ್ರಿಕೋದ್ಯಮ ಹೋಗಿ ಪರಿಸರಕ್ಕೆ ಹೋಗಿ ಯಾ ಕ್ಷೇತ್ರ ಬಿಟ್ಟಿಲ್ಲ. ಒಬ್ಬ ಸಮಾಜದಲ್ಲಿ ಒಂದು ವ್ಯಕ್ತಿತ್ವ ಒಂದು ವ್ಯಕ್ತಿಯಲ್ಲಿ ಇರುವಾಗ ಈಗೂ ನಾನು ಇರಬಹುದು, ಈಗೂ ನಾನು ಜೀವನ ಸಾಗಿಸಬಹುದು ಅಂತ ಒಂದು ಉದಾಹರಣೆ ಆಗಿರುವಂತ ವ್ಯಕ್ತಿತ್ವ ನಮ್ಮ ಚಿಕ್ಕಮಗಳೂರಿನ ಹೆಮ್ಮೆಯ ವ್ಯಕ್ತಿತ್ವ ಆದ ಡಾಕ್ಟರ್ AN ಮಹೇಶ್ ಸರ್ ಇವತ್ತು ನಮ್ ಜೊತೆಗಿದ್ದಾರೆ. ಸೊ ಸರ್ ನಮಸ್ತೆ, ಟಾಕ್ ವಿತ್ RB ಗೆ ಸ್ವಾಗತ ಸರ್. ಥ್ಯಾಂಕ್ ಯು, ತಮಗೂ ಕೂಡ ಸ್ವಾಗತ ಸರ್. ಮತ್ತೆ ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀರಾ ಸರ್. ಸೊ ಟಾಕ್ ವಿತ್ RB ಗೆ ನಿಮ್ಮ ಟೈಮ್ ಎಲ್ಲ ಮಾಡ್ಕೊಂಡು ನಮಗೊಂದು ಅವಕಾಶ ಕೊಟ್ಟಿದ್ದೀರಾ, ಅದಕ್ಕೆ ಮೊದಲನೇಯಾಗಿ ಥ್ಯಾಂಕ್ ಯು ಹೇಳ್ಬೇಕು ನಾನು ನಿಮಗೆ. ಸೊ ಸರ್, ಟಾಕ್ ವಿತ್ RB ನಾವೀಗ ನಿಮ್ಮ ಒಂದು ಪರಿಚಯನ ನಮ್ಮ ಜನರಿಗೆ ಇನ್ನಷ್ಟು ಡೀಪ್ ಆಗಿ ಕೊಡೋಣ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬಂದಿದೀವಿ. ನಮ್ಗೆ ಇಲ್ಲಿ ಸ್ಫೂರ್ತಿ ಇರುತ್ತೆ, ನಮ್ಮ ಜನರಿಗೂ ನಮ್ಮ ಸುತ್ತಮುತ್ತ ಇರೋ ವ್ಯಕ್ತಿತ್ವಗಳು ಸ್ಫೂರ್ತಿ ಆಗ್ಬೋದು ಅನ್ನೋ ಒಂದು ಹಿನ್ನೆಲೆಯಲ್ಲಿ. ಸೊ ಸರ್, ಮೊದಲಿಗೆ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ನಿಮ್ಮ ಬಾಲ್ಯ, ನಿಮ್ಮ ಹುಟ್ಟೂರು, ಅಪ್ಪ ಅಮ್ಮನ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ. ನನ್ನ ಹುಟ್ಟೂರು ಸಮೀಪದ ಆರದವಳ್ಳಿ ಅಂತೇಳಿ ಚಿಕ್ಕಮಗಳೂರು ನಗರಕ್ಕೆ 6 ಕಿಲೋಮೀಟರ್ ದೂರದಲ್ಲಿದೆ. ನಮ್ದು ರೈತಾಪಿ ಕುಟುಂಬ. ನಾನು ಹುಟ್ಟಿದ್ದು 5/10/1972. ನಮ್ಮ ತಂದೆ ಏಮ್ಗೇಗೌಡ ಅಂತೇಳಿ, ತಾಯಿ ದಾಕ್ಷಾಯಿಣಿ ಅಂತೇಳಿ. ಇವರ 2ನೇ ಪುತ್ರ ನಾನು. ಒಟ್ಟು ನಾವು 3 ಜನ ಮಕ್ಕಳು. 3 ಜನರಲ್ಲಿ ಮೊದಲನೇವರು ಸತ್ಯನಾರಾಯಣ ಅಂತೇಳಿ, ನಾನು ಮಹೇಶ್ ಅಂತೇಳಿ, ನನ್ನ ತಂಗಿ ತ್ರಿವೇಣಿ ಅಂತೇಳಿ, ನಾವು 3 ಜನ ಮಕ್ಕಳು. ನನ್ನ ಬಾಲ್ಯದ ದಿನಗಳು ಎಲ್ಲ ಚಿಕ್ಕಮಗಳೂರಿನಲ್ಲೇ ನಾನು ಕಳೀತೀನಿ. ಬಹುತೇಕ ಪ್ರಾರಂಭಿಕ ಹಂತದಲ್ಲಿ ನಮ್ಮ ಪ್ರಾಥಮಿಕ ಶಾಲೆಯ ಎಜುಕೇಷನ್ ಎಲ್ಲ ಕೂಡ ಚಿಕ್ಕಮಗಳೂರಿನಲ್ಲೇ ಕಳೆಯುತ್ತೆ. ಸೊ ಸರ್ಕಾರಿ ಶಾಲೆಯಿಂದ ಪ್ರಾರಂಭ ಮಾಡ್ತೀನಿ ನಾನು. ಸರ್ಕಾರಿ ಶಾಲೆಯಲ್ಲಿ ನನ್ನ 5ನೇ ತರಗತಿವರೆಗೂ ಮಾಡ್ತೀನಿ. 5ನೇ ತರಗತಿಯ ನಂತರ ಮತ್ತೆ ಅಲ್ಲಿಂದ ನಾನು ಸೆಂಟ್ ಜೋಸೆಫ್ಸ್ ಮಿಡ್ಲ್ ಸ್ಕೂಲ್ ಬರ್ತೀನಿ. ಆಮೇಲೆ ಹೈಸ್ಕೂಲು ಅಲ್ಲೇ ಮಾಡ್ತೀನಿ ಸೆಂಟ್ ಜೋಸೆಫ್ಸ್ನಲ್ಲಿ. ನಂತರ ನನ್ನ IDSC ಕಾಲೇಜಿನಲ್ಲಿ ನನ್ನ ಮೊದಲಿಂದನೂ ಒಂದು ಆಸೆ ಇತ್ತು, ನಾನು ವಿಜ್ಞಾನದ ವಿದ್ಯಾರ್ಥಿ ಆಗಬೇಕು ಅಂತೇಳಿ. ವಿಜ್ಞಾನವನ್ನು ಐಚ್ಛಿಕ ವಿಷಯವನ್ನು ತೆಗೆದುಕೊಂಡು ಅದ್ರ ಮುಖಾಂತರ ಅಭ್ಯಾಸ ಮಾಡ್ತಾ ಹೋಗಿ ಅಲ್ಲಿಂದ ನಾನು ನನ್ನ ನಂತರ ಇಂಜಿನಿಯರಿಂಗು ಸೀಟ್ ಕೂಡ ಪಡೆದುಕೊಳ್ತೀನಿ. ಸರ್ಕಾರಿ ಸೀಟ್ನ, ಗೌರ್ಮೆಂಟ್ ಸೀಟ್ ಸಿಗುತ್ತೆ ನನಗೆ ಇದ್ದಿದ್ದು ಆಸೆ ಏನು ಅಂತಂದ್ರೆ ಗಣಿತದಲ್ಲಿ ನಾನು ಪ್ರೊಫೆಸರ್ ಆಗಬೇಕು ಅಂತ ಇತ್ತು. ಯಾಕಂದ್ರೆ ಗಣಿತದಲ್ಲಿ ನನಗೆ ಆಸಕ್ತಿ ಇತ್ತು ಇರ್ಲಿಲ್ಲ ಅಂತಿಲ್ಲ. ನಾನು 9ನೇ ತರಗತಿವರೆಗೂ ಗಣಿತದಲ್ಲಿ ಬಹಳ ಅಂದ್ರೆ ಆವರೇಜು ಇಲ್ಲ, ಲಾಸ್ಟು. ಆಮೇಲೆ ಶಾಲೆನಲ್ಲಿದ್ದ 40 ವಿದ್ಯಾರ್ಥಿಗಳಲ್ಲಿ ನಾನು ಬರ್ತಾ ಇದ್ದು ಒಂದು 32-33 ರ್ಯಾಂಕ್. ಅಂದ್ರೆ ಅಷ್ಟು ಪುವರ್ ಸ್ಟೂಡೆಂಟ್ ನಾನು. ಆದ್ರೆ ತದನಂತರ ನನಗೆ ಏನಾಗುತ್ತೆ, ಇಲ್ಲೊಬ್ರು ಶಿಕ್ಷಕರು ಭಾಸ್ಕರ್ ಅಂತೇಳಿ ಇರ್ತಾರೆ. ಆ ಶಿಕ್ಷಕರು
ನನಗೆ ಎಷ್ಟು ಇನ್ಫ್ಲೂಯೆನ್ಸ್ ಮಾಡ್ತಾರೆ ಅಂದರೆ ಗಣಿತದಲ್ಲಿ SSLC ಬಂದರೂ ಕೂಡ ಕೂಡಿಸೋದು, ಬಾಗಿಸೋದು, ಕಳಿಯೋದು ಇದೇನು ಗೊತ್ತಿರಲ್ಲ ನನಗೆ. ಅಷ್ಟು ಆಲ್ಮೋಸ್ಟ್ ಝೀರೋ ಸ್ಟೂಡೆಂಟ್. ಓಕೆ ಓಕೆ. ಆದರೆ ಭಾಸ್ಕರ್ ಅವ್ರ ಹತ್ರ ಬರ್ತೀನಿ. ಭಾಸ್ಕರ್ ಆದರ್ಶ ಶಿಕ್ಷಕರ ಇದ್ದಾರೆ ಅವರು. ಅವ್ರ ಮನೆಯಲ್ಲಿ ಪ್ರತಿ ವರ್ಷ 10 ವಿದ್ಯಾರ್ಥಿಗಳಿಗೆ ಒಂದು ಚಿಕ್ಕ ರೂಮ್ ನಲ್ಲಿ ಪಾಠ ಹೇಳ್ಕೊಡ್ತಾರೆ. ಟ್ಯೂಷನ್ ತರ, ಇವತ್ತಿನ ಟ್ಯೂಷನ್ ತರ. ಟ್ಯೂಷನ್ ಅಂತ ಹೇಳಂಗಿಲ್ಲ. ಟ್ಯೂಷನ್ ಅಂತಂದ್ರೆ ಈಗ ಏನಾಗಿದೆ ಅಂದ್ರೆ ಕಮರ್ಷಿಯಲ್ ಆಗ್ಬಿಟ್ಟಿದೆ. ಹಣ ಪಡೆದು ಮಾಡ್ತಕ್ಕಂಥದ್ದು ಅದಲ್ಲ. ಅವ್ರು ಮಾಡ್ತಾ ಇದ್ದಿದ್ದು ಒಂದು ಸರ್ವಿಸ್. ಒಂದು ಆವರೇಜ್ ಸ್ಟೂಡೆಂಟ್ಸ್ನ ತೆಗೆದುಕೊಂಡು ಅವರನ್ನ ಒಂದು ಸರಿದಾರಿಗೆ ಟ್ರ್ಯಾಕಿಗೆ ತರ ಅಂತ ಕೆಲಸ ಮಾಡೋರು. ನಾನು ಮೊದಲನೇ ದಿನ ಅವ್ರ ಹತ್ರ ಟ್ಯೂಷನ್ಗೆ ಹೋದೆ. ಆವಾಗ ಅವರು ಒಂದು ಸಮ್ ಮಾಡೋರು, ಸ್ಲೇಟಲ್ಲಿ ಸಮ್ ಮಾಡೋರು. ನೆಕ್ಸ್ಟ್ ನಮಗೆ ಸ್ಟೂಡೆಂಟ್ಸ್ಗೆ ಇನ್ನೊಂದು ಸಮ್ಮನ್ನು ಕೊಡೋರು. ನನ್ಗೇನು ಗೊತ್ತಿರ್ಲಿಲ್ವಲ್ಲ, ನಾನು ಪಕ್ಕದವ್ರನ್ನ ನೋಡ್ಕೊಂಡು ಬರಿತಾ ಇದ್ದೆ. ಬರಿತಾ ಇದ್ದಾಗ ಅವ್ರಿಗೆ ಸಿಟ್ಟು ಬಂದು ಅವ್ರ ಮಗಳಿಗೆ ಕರೆದು ಒಂದು ಚೆಂಬು ನೀರು ತಾ ಅಂತಂದು. ಒಂದು ಚೆಂಬು ನೀರು ತಾ, ಈ ಮಂಗ ಇನ್ನೂ ನಿದ್ರೆಯಿಂದ ಹೊರಗೆ ಬಂದಿಲ್ಲ, ಎದ್ದಿಲ್ಲ ಅಂತ. ಆಕೆ ನೀರು ತಂದ್ಲು. ಕಿರಣ್ ಅಂತೇಳಿ ಆಕೆ ಹೆಸರು. ಆಕೆ ನೀರು ತಗೊಂಬಂದ್ಲು. ಹೋಗಿ ಮುಖ ತೊಳ್ಕೊಂಡು ಬಂದೆ ಹೊರಗಡೆ ಹೋಗಿ. ಆಮೇಲೆ ಮತ್ತೆ ಮನೆಗೆ ಹೋದವನು, ಇಲ್ಲ ನಾನು ಆ ಮಾಸ್ಟರ್ ಹತ್ರ ಹೋಗೋದಿಲ್ಲ, ನನಗೆ ಆಗೋದೇ ಇಲ್ಲ, ಅವ್ರು ತುಂಬ ಟೀಸ್ ಆಗುತ್ತೆ ನನಗೆ, ಬೇರೆ ಫ್ರೆಂಡ್ಸ್ ಜೊತೆ ಎಲ್ಲ ಅವಮಾನ ಆದಂಗೆ ಆಗುತ್ತೆ ಅಂತೇಳಿ 1-2 ದಿನ ಹೋಗ್ಲಿಲ್ಲ ಟ್ಯೂಷನ್ಗೆ. ಆಮೇಲೆ 3ನೇ ದಿವಸದಿಂದ ಮನೇಲಿ ಬಿಡಲಿಲ್ಲ. ಮನೇಲಿ ಇಲ್ಲ ನಿನಗೆ ಆ ಥರದವ್ರೆ ಆಗ್ಬೇಕು ಅಂತೇಳಿ ಹೋದೆ. ಅದು ಎಲ್ಲಿವರೆಗೂ ಬಂತು ಅಂತಂದ್ರೆ ನನ್ನ ಮ್ಯಾಥಮೆಟಿಕ್ಸ್ ಒಂದು ರೀತಿ ಗೇಮ್ ಟೈಪ್ ಆಯ್ತು. ಅಲ್ಲಿವರೆಗೂ ಆ ತಯಾರಿ ಮಾಡಿರೋ ಆ ಟೀಚರು ಅವ್ರಿಗಿಲ್ಲ, ಅವ್ರಿಗೆ ತೀರಿ ಹೋಗಿದ್ದಾರೆ. ಅವ್ರನ್ನ ಬಹಳಷ್ಟು ಸ್ಮರಣೆ ಮಾಡ್ತೀನಿ. ಯಾಕಂದ್ರೆ ನನಗೆ SSLCನೇ ಗಣಿತದಲ್ಲಿ 99 ಅಂಕ ಬಂತು, PUCನಲ್ಲೂ 99 ಅಂಕ ಬಂತು. ಆ ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಇದ್ದಿದ್ರಿಂದ ನನಗೆ ಇಂಜಿನಿಯರಿಂಗ್ ನನಗೆ ತುಂಬಾ ಸುಲಭ ಆಯ್ತು. ಸೊ ನಿಮ್ಮ ವೀಕ್ನೆಸ್ ನ ನೀವು ಸ್ಟ್ರೆಂತ್ ಮಾಡ್ಕೊಂಡೆ. ಅದನ್ನೊಂದು ಗೇಮ್ ತರ ಮಾಡ್ಕೊಂಡೆ. ಅವಾಗ ಎಕ್ಸಲೆಂಟ್ ಎಜುಕೇಶನ್ ಎಂಟರ್ಪ್ರೈಸಸ್ ಅಂತೇಳಿ ಒಂದು ಮ್ಯಾಥಮೆಟಿಕಲ್ ಅದು ಟಾಪ್ ಮೋಸ್ಟ್ ಬುಕ್. ಅದು ಅದರಲ್ಲಿ ಬಹುಶಃ ಒಂದು 2-3 ಸಾವಿರ ಸಮ್ಗಳಿರ್ತಿದ್ವು. ಆ 2-3 ಸಾವಿರನೂ ಸಂಪೂರ್ಣವಾಗಿ ಅಭ್ಯಾಸ ಮಾಡ್ಬಿಟ್ಟಿದ್ದೆ ನಾನು. ಥರೋಲಿ ಎಕ್ಸಾಮ್ ಅಲ್ಲೂ ಕೂಡ. ಯಾಕೆ 100 ಬರಲಿಲ್ಲ ಗೊತ್ತಿಲ್ಲ. ಯಾಕಂದ್ರೆ ಅಷ್ಟು ಈವನ್ ಎಕ್ಸ್ಟ್ರಾ ಕ್ವಶನ್ಸ್ ಇರುತ್ತಲ್ಲ. ಫಾರ್ ಎಕ್ಸಾಂಪಲ್ ಈಗ 8 ಕ್ವಶನ್ಸ್ ಕೊಟ್ಟು 5 ಬರೀರಿ ಅಂತಾರಲ್ಲ, 8ಕ್ಕೆ 8 ಬರೀತಿದ್ದೆ ನಾನು. ಅಷ್ಟು ಮ್ಯಾಥಮೆಟಿಕ್ಸ್ ಅಲ್ಲಿ ನಾನು ವೆಲ್ವರ್ಸ್ಡ್. ಆ ತಯಾರಿ ಮಾಡಿಸಿದ್ದೆಲ್ಲ ಆ ಶಿಕ್ಷಕರಿಗೆ ಆ ಗೌರವ ಸಲ್ಲುತ್ತೆ. ಇವತ್ತು ಯಾವಾಗಲೂ ನನ್ನ ನೆನಪಲ್ಲಿ ಉಳಿತಾರವರು. ಯಾಕಂದ್ರೆ ನನ್ನ ಶಿಕ್ಷಣ ವ್ಯವಸ್ಥೆಯಲ್ಲಿ ನನಗೆ ಒಂದು ರೀತಿ ದಾರಿದೀಪ ಆದವರು ಅಂತೇಳಿ. ಯಾಕಂದ್ರೆ ಬಹಳಷ್ಟು ಜನ ಶಿಕ್ಷಕರು ಈ ರೀತಿ ನಮ್ಗೆ ಹೆಜ್ಜೆಗಳಾಗ್ತಾ ಹೋಗ್ತಾರೆ. ಆಮೇಲೆ ಈ ಶಿಕ್ಷಣ ಸಂಸ್ಥೆ ಯಾವ ಸೆಂಟ್ ಜೋಸೆಫ್ ಸ್ಕೂಲ್ಗೆ ಸೇರಿದ್ದೆ, ಇದು ಒಂದು ರೀತಿಯ ನನಗೆ ಶಿಕ್ಷಣದ ಜೊತೆ ಶಿಸ್ತನ್ನ ಕಲಿಸ್ತು. ಸ್ಕೌಟಿಂಗ್ ಮೂವ್ಮೆಂಟ್ ಅಲ್ಲಿ ನನಗೆ ಪದಾರ್ಪಣೆ ಮಾಡ್ಲಿಕ್ಕೂ ಕೂಡ ನನಗೆ ಈ ಸೆಂಟ್ ಜೋಸೆಫ್ಸ್ ಶಾಲೆ ನನಗೆ ಅನುಕೂಲ ಮಾಡಿಕೊಡುತ್ತೆ. ಅಲ್ಲಿಂದ ಒಂದಷ್ಟು ನನ್ನ ಬರವಣಿಗೆ ಅಂದ್ರೆ ಅಪಾರ್ಟ್ ಫ್ರಮ್ ನಮ್ಮ ಸಬ್ಜೆಕ್ಟಿವ್ ಇದಿರುತ್ತಲ್ಲ, ಅದನ್ನ ಬಿಟ್ಟು ಹೊರತುಪಡಿಸಿ ಪಠ್ಯೇತರ ಚಟುವಟಿಕೆಗಳು ಕೂಡ ಆಸಕ್ತಿ ಬರೋಂಗೆ ಶಾಲೆ ನನಗೆ ಶಿಸ್ತು, ಸಂಯಮ ಮತ್ತೆ ಸ್ಕೌಟಿಂಗು, ಈ ರೀತಿ ಬೇರೆ ಬೇರೆ ಆಯಾಮಗಳಲ್ಲಿ ನಾನು ಕೆಲಸ ಮಾಡ್ತಕ್ಕಂಥದ್ರಲ್ಲಿ ಒಂದು ರೀತಿಯ ಒಂದು ಟ್ರ್ಯಾಕ್ ಆಗಿ ಕೆಲಸ ಮಾಡೋದ್ರಲ್ಲಿ. ವಾವ್ ಸರ್, ನಿಮ್ಮ ಈಗ ಚೈಲ್ಡ್ಹುಡ್ ಶಾಲಾ ದಿವಸಗಳಾಗಿರ್ಲಿ, ಕಾಲೇಜ್ ದಿವಸಗಳು ನೀವು ಹೇಗೆ ಹೇಳಿದ್ರಿ, ಇವತ್ತು ಒಂದು ಆವ್ರೇಜ್ ಅಥವಾ ಬಿಲೋ ಆವ್ರೇಜ್ ನೀವು ಹೇಳಿದ ಪ್ರಕಾರ ಮ್ಯಾಥಮೆಟಿಕ್ಸ್ ಇಂದ ಹಿಡ್ದು ನೀವು ಹಠ ಮಾಡಿ ನಿಮ್ಮೊಳಗೆ ನೀವು ವಿಲ್ ಪವರ್ ಸ್ಟ್ರಾಂಗ್ ಮಾಡ್ಕೊಂಡು ನಾನು ಇದ್ರಲ್ಲೂ ನಾನು ಮಾಡಬಲ್ಲೆ ಅಂತ ಅವತ್ತೇ ನೀವು ಪಣ ತೊಟ್ಟವರು. ಸೊ ಅದಲ್ದಲೆ ನೀವು ಲೇಖನ ಎಲ್ಲ ಬರಿತೀರಾ ಅಂತ ಹೇಳಿದ್ರಿ. ನಿಮ್ಮ ಆ ಒಂದು ಬಾಲ್ಯ ದಿನನ ನೀವು ಒಂದು ಆಸಕ್ತಿ ಕಡೆ ಒಂದು ಒಲವನ್ನ ಮೂಡ್ಸ್ಕೊಂಡು ಅಲ್ಲಿಂದ ನೀವು ಒಂದು ಚಿಗುರುತ್ತಾ ಬರ್ತೀರಾ. ಸೊ ಅದಕ್ಕೆ ನಮಗೆ ಇಲ್ಲಿ ದಟ್ ಜಿಲ್ಲಾ ಯುವ ಪ್ರಶಸ್ತಿ ಆಗಿರ್ಲಿ, ರಾಜ್ಯ ಯುವ ಪ್ರಶಸ್ತಿ ಆಗಿರ್ಲಿ ಎಲ್ಲ 1990s ಅಲ್ಲೇ ನಿಮಗೆ ನಿಮ್ಮ ಕೆಲ್ಸಕ್ಕೆಲ್ಲ ಸಿಕ್ಕಿದೆ. ಸೊ ಸರ್, ನಿಮ್ಮ ಬಾಲ್ಯದಲ್ಲಿ ನಿಮ್ಮ ಆಸಕ್ತಿಗಳು ಅಂದ್ರೆ ಈಗ ನೀವು ಲೇಖನ ಬರಿತೀರ ಅವೆಲ್ಲ ಹೆಂಗೆ ಸರ್? ಅಂದ್ರೆ ನೀವು ಇಂಜಿನಿಯರ್ ಸ್ಟೂಡೆಂಟ್ ಅಂತೀರಾ, ಮ್ಯಾಥ್ಸ್ ಓದ್ತಿದ್ದೆ ಅಂತೀರಾ, ಈಗ ಲಿಟ್ರೇಚರ್ ಮತ್ತೆ ಈ ಲೇಖನ ಈ ಒಂದು ಬಗ್ಗೆ ಒಂದು ವೀಕ್ಷಕರು. ನನಗೆ ಒಂದು ಕನ್ನಡ ಸಾಹಿತ್ಯದಲ್ಲಿದ್ದಂತ ಒಂದು ಆಸಕ್ತಿ.
ಕನ್ನಡ ಸಾಹಿತ್ಯದಲ್ಲಿ ಏನಾದರೂ ಒಂದಷ್ಟು ಬರಿಬೇಕು, ಮಾಡಬೇಕು, ಕವನಗಳು. ಇನ್ನೊಂದು ಈ ಹಾಳೆ ಮೇಲಕ್ಕೆ ಯಾವಾಗ್ಲೂ ಗೀಚ್ತಾ ಹೋಗ್ತಾ ಇರ್ತಿದ್ದೆ. ಅಂದ್ರೆ ಅಷ್ಟೇನು ಸ್ಪಷ್ಟವಾಗಿ ಏನು ಬರ್ದೇ ಇದ್ರು ಕೂಡ ಒಂದ್ ಸ್ವಲ್ಪ ಆ ರೀತಿಯ ಒಂದು ಹುಚ್ಚಿತ್ತು. ತದನಂತರ ಅದು ಸ್ವಲ್ಪ ಕೆಲಸ ಸ್ಟಾರ್ಟ್ ಮಾಡ್ತು. ಮಾಡಾದ್ಮೇಲೆ ನನ್ನ ಪೆನ್ ನೇಮನ್ನ ಆರದವಳ್ಳಿ, ನನ್ನ ಊರಿನ ಹೆಸರನ್ನ ಇಟ್ಕೊಂಡು ಆರದವಳ್ಳಿ ಮಹೇಶ್ ಅಂತೇಳಿ ನನ್ನ ಪೆನ್ ನೇಮ್ ಪ್ರಾರಂಭ ಮಾಡ್ತೀನಿ. ಪ್ರಾರಂಭ ಮಾಡಿದ ನಂತರ ಪತ್ರಿಕೆಗಳಲ್ಲಿ ಆರ್ಟಿಕಲ್ಸ್ ಬರೆಯಕ್ಕೆ ಶುರು ಆಗ್ತದೆ. ಪ್ರಾರಂಭದಲ್ಲಿ ಜಿಲ್ಲಾ ಮಟ್ಟದ ಪತ್ರಿಕೆಗಳಿಗೆ ಬರಿತಾ ಇದ್ದೆ, ಆಮೇಲೆ ರಾಜ್ಯ ಮಟ್ಟದ ಪತ್ರಿಕೆಗಳಿಗೂ ಬರೆದೆ. ನನ್ನ ಕೆಲವು ಅಂದ್ರೆ ಸಂಪ್ರದಾಯದ ತೆರೆಯಿಂದ ಬನ್ನಿ, ಒಂದಷ್ಟು ಅಂತರ್ಪಟ, ಈಗ ಮದುವೆನಲ್ಲಿ ಅಂತರ್ಪಟ ಆಗ್ತಾರಲ್ಲ, ಸುಮ್ಮನೆ ಅದು ಆಡಂಬರದ್ದು ಇದಾಗಿದೆ ಹೊರತು. ಈಗ ಅವಾಗ ಹಿಂದೆ ಎಲ್ಲ ಹೆಂಗಿತ್ತು ಅಂದ್ರೆ ಗಂಡು ಹೆಣ್ಣನ್ನ ನೋಡತಕ್ಕಂಥದ್ದು ಮದುವೆಯ ಮೊದಲನೇ ದಿವಸ ಅವತ್ತೇ. ಹಾಗಾಗಿ ಅಂತರ್ಪಟ ಆಗ್ತಕ್ಕಂಥದ್ದು ಒಂದು ಸಂಪ್ರದಾಯ ಇತ್ತು. ಈಗ ಬರೀ ಅದು ಆಚರಣೆ ಆಗಿದೆ. ಈಗ ಆಚರಣೆ ಆಯ್ತು. ಅದ್ರದ್ದು ಸಂಪ್ರದಾಯಗಳ ತೆರೆಯಿಂದ ಬನ್ನಿ ಅಂತೇಳಿ ವೈಚಾರಿಕವಾದ ಲೇಖನಗಳು ಬಹಳಷ್ಟು ಬರ್ದೆ. ಆ ಲೇಖನಗಳು ಪತ್ರಿಕೆಗಳಲ್ಲಿ ಪ್ರಕಟ ಆಯ್ತು. ಆ ಪ್ರಕಟ ಆಗಿದ್ದು ಅವಾಗ ಹೇಗಿತ್ತು ಅಂತಂದ್ರೆ, ಆಕಾಶವಾಣಿಯಲ್ಲಿ ಪತ್ರಿಕೆಗಳು ಬರ್ತಿದ್ದಂತ ಆರ್ಟಿಕಲ್ ಮೇಲೆ ತುಂಬಾ ಚೆನ್ನಾಗಿದೆ ಅಂತಂದ್ರೆ ನಮ್ಮನ್ನು ಸೆಲೆಕ್ಟ್ ಮಾಡಿ ಕರೆಯೋರು. ಅವಾಗ ಓದೋಕೆ ಅದನ್ನ ಹೇಳಲಿಕ್ಕೆ ಕರೆಯೋರು. ಅವಾಗ ಆಕಾಶವಾಣಿಗೂ ಕೆಲವು ಇದು ಆಯ್ತು ಲೇಖನಗಳು. ಆಕಾಶವಾಣಿಗೂ ಅವಾಗ ರೆಮ್ಯುನರೇಷನ್ 75 ರೂಪಾಯಿ ಕೊಡೋರು. ಇಲ್ಲಿಂದ ಭದ್ರಾವತಿಗೆ ನಾವು ಪ್ರಯಾಣ ಬೆಳೆಸ್ತಿದ್ದೆ. ಅದಾದ ನಂತರ ಏಜ್ ಅಲ್ಲಿ ಸರ್ ಇದಾಗ್ತದೆ ಇದೆಲ್ಲ ನಾನು ಪಿಯುಸಿನಲ್ಲೇ ಬರೆಯಕ್ಕೆ ಪ್ರಾರಂಭ ಮಾಡಿದೆ. ಪಿಯುಸಿನಲ್ಲಿ ಆಮೇಲೆ ಇಂಜಿನಿಯರಿಂಗ್ ಬಂದ ಕೂಡಲೇ ಇಂಜಿನಿಯರಿಂಗ್ ಶಿಕ್ಷಣ ಏನು ಎತ್ತ ಅಂತೇಳಿ ಸಮಗ್ರವಾಗಿ ಒಂದು ಆರ್ಟಿಕಲ್ನ ನಾನು ಬರೆದೆ. ಸಮಗ್ರವಾಗಿ ಆರ್ಟಿಕಲ್ ಬರ್ದಿದ್ದು ಅದು ಸಂಯುಕ್ತ ಕರ್ನಾಟಕ ಪತ್ರಿಕೆನಲ್ಲಿ ಬಂತು. ಅದು ಕೂಡ ರೇಡಿಯೋಗೆ ಹೋಯ್ತು. ಅದು ಸಮಗ್ರವಾಗಿತ್ತು. ಅದು ಅಂದ್ರೆ ಕ್ಯಾಪಿಟೇಷನ್ ಶುಲ್ಕದ ಬಗ್ಗೆ, ಅವತ್ತಿನ ರ್ಯಾಗಿಂಗ್ ವ್ಯವಸ್ಥೆ ಬಗ್ಗೆ, ಪ್ರತಿಯೊಂದು ಬಗ್ಗೆನೂ ಬೆಳಕು ಚೆಲ್ತಕ್ಕಂಥ ಒಂದು ಲೇಖನ ಅದಾಗಿತ್ತು. ಅದು ಸಮಗ್ರವಾಗಿತ್ತು. ಹಾಗಾಗಿ ಸಂಯುಕ್ತ ಕರ್ನಾಟಕದವರು ಅದನ್ನ ಅವಾಗೆಲ್ಲ ಆರ್ಟಿಕಲ್ ಸೆಲೆಕ್ಟ್ ಮಾಡ್ಬೇಕು ಅಂದ್ರೆ ತುಂಬಾ, ನಮ್ಮ ಆರ್ಟಿಕಲ್ ಪತ್ರಿಕೆನಲ್ಲಿ ಬಂತು ಅಂತಂದ್ರೆ ಅದು ಎಷ್ಟೋ ಖುಷಿ, ಒಂದು ಹೆಮ್ಮೆ. ನಾವೆಲ್ಲ 4-6 ಜನಕ್ಕೆ ತೋರಿಸ್ಕೊಂಡ್ ಬರ್ತಿದ್ವಿ, ನೋಡಿ ಇವತ್ತು ನಂದು ಆರ್ಟಿಕಲ್ ಈ ಪತ್ರಿಕೆಯಲ್ಲಿ ಬಂತು ಅಂತೇಳಿ 4-6 ಮನೆಗಳಿಗೆ ತೋರಿಸೋದು, ಸ್ನೇಹಿತರಿಗೆ ತೋರಿಸೋದು, ಈ ಥರದ್ದೆಲ್ಲ ಇತ್ತು. ಆಮೇಲೆ ಒಂದಷ್ಟು ಕವನಗಳು ಇದನ್ನೆಲ್ಲ ಬರಿತಾ ಇರ್ತಿದ್ದೆ. ಬಟ್ ನಾನೇನು ದೊಡ್ಡ ಲೇಖನಕಾರನೋ ಅಥವಾ ಸಾಹಿತಿ ಏನಲ್ಲ. ಬಟ್ ನನಗೆ ಗೀಳಷ್ಟೇ, ಒಂದು ಗೀಳ ಹುಚ್ಚು ಅಷ್ಟೇ. ಅದು ನನಗೆ ಮುಂದಿನ ದಿನಗಳಲ್ಲಿ ಈ ಪತ್ರಿಕೆ ಜೊತೆ ಇದ್ದಂಥ ಒಡನಾಟ, ಪತ್ರಿಕೆ ಸಂಪಾದಕರು ಇವ್ರ ಜೊತೆ ಇದ್ದ ಒಡನಾಟ, ಅವತ್ತು ಕಮಕಾಮೂರ್ತಿ ಇರ್ಬೋದು, ಗಿರಿಜಾಶಂಕರ್ ಇರ್ಬೋದು, ಚುಡನಾಥ ಇರ್ಬೋದು, ಇವರೆಲ್ಲ ನನಗೊಂದಷ್ಟು ಎನ್ಕರೇಜ್ ಮಾಡ್ತಾ ಬಂದರು. ಇನ್ನಷ್ಟು ಬರೀ ನಿನ್ನ ಆರ್ಟಿಕಲ್ ಪಬ್ಲಿಷ್ ಮಾಡ್ತೀವಿ ಅಂತ. ನಾನು ಬರೆದಿದ್ದಂಥ ಆರ್ಟಿಕಲ್ ನಾವು ಪತ್ರಿಕೆಯಲ್ಲಿ ಪಬ್ಲಿಷ್ ಮಾಡಿದಾಗ ನನಗೆ ಖುಷಿ ಆಗ್ತಿತ್ತು. ಇನ್ನಷ್ಟು ಬರೆಯೋದಕ್ಕೆ ನನಗೆ ಪ್ರೇರೇಪಣೆ ನೀಡ್ತಾ ಇತ್ತು. ಹಾಗಾಗಿ ನಾನು ಮುಂದಿನ ದಿನಗಳಲ್ಲಿ ನನ್ನದೇ ಆದಂತ ಒಂದು ಪತ್ರಿಕೆಯನ್ನ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಒಂದು ನನ್ನೊಳಗೆ ಒಂದು ಸಂಕಲ್ಪ ಹುಟ್ಟಿತು. ಅವಾಗ ಅದೆಲ್ಲ ಕೂಡಿದ ಇತ್ತೀಚೆಗೆ ನಾನೊಂದು ಆನ್ಲೈನ್ ಪತ್ರಿಕೆನ ಕನ್ನಡ ನಾಡಿ ಅಂತ ಮಾಡಿದ್ದೀನಿ. ಅದೀಗ ಜಸ್ಟ್ ಒಂದು ಆನ್ಲೈನ್ ಪತ್ರಿಕೆ ಆಗಿ ವೆಬ್ಸೈಟ್ ಅಲ್ಲಿ ಬರ್ತಾ ಇದೆ. ಸ್ವಲ್ಪ ದಿವಸಗಳಿಂದ ಅದು ಸ್ಥಗಿತಗೊಂಡಿದೆ ವೆಬ್ಸೈಟ್ ಇಲ್ಲಿ ಬೇರೆ ಬೇರೆ ಕಾರಣಕ್ಕಾಗಿ. ಅದು ಗೂಗಲ್ಗೂ ಬಂದಿದೆ ಅದು. ಸೊ ಅದು ಬರೀ ಚಿಕ್ಕಮಗಳೂರು ಜಿಲ್ಲೆದ ಮಾತ್ರ ಈಗ ಸ್ಥಳೀಯ ಸುದ್ದಿಗಳನ್ನ ಮಾತ್ರ ಪ್ರಕಟ ಮಾಡ್ತಾ ಇದೆ. ಅದನ್ನು ವಿಸ್ತಾರ ಮಾಡಬೇಕು ಅಂತಲೂ ಕೂಡ ಅನ್ಕೊಂಡಿದ್ದೀನಿ. ಅದೇ ರೀತಿ ಇಂಗ್ಲಿಷ್ ನಲ್ಲಿ ಒಂದು ನ್ಯೂಸ್ ಮಿರರ್ ಅಂತೇಳಿ ಒಂದು ಪತ್ರಿಕೆಯನ್ನು ಕೂಡ ಆನ್ಲೈನ್ ಅಲ್ಲಿ ಪ್ರಾರಂಭ ಮಾಡಿದ್ದೀನಿ. ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ಚಿಕ್ಕಮಗಳೂರು ವೀಕ್ಷಕರಿಗೆ ಅದ್ರ ನಾವು ವಾಟ್ಸ್ಆಪ್ ಅಲ್ಲಿ, ಈ ಗ್ರೂಪ್ ಅಲ್ಲಿ, ಫೇಸ್ಬುಕ್ ಅಲ್ಲೆಲ್ಲ ನೋಡ್ತಾ ಇರ್ತೀವಿ, ಗೊತ್ತಿದೆ. ಸರ್, ಈಗ ನೀವು ಇಂಜಿನಿಯರಿಂಗ್ ಗೆ ಬಂದ್ರಿ, ಇದೆಲ್ಲ ಮಾಡಿ ಹವ್ಯಾಸಗಳನ್ನ ಬೆಳೆಸ್ಕೊಂಡು ಶಾಲಾ ಕಾಲೇಜ್ ಎಲ್ಲ ಮಾಡಿ ಗವರ್ಮೆಂಟ್ ಸೀಟ್ ಅಲ್ಲಿ ನೀವು ಆಗಿನ ಕಾಲದಲ್ಲಿ AIT ಕಾಲೇಜಲ್ಲಿ ನೀವು ಇಂಜಿನಿಯರಿಂಗ್ ಸೀಟ್ ಆಗುತ್ತೆ. ಸೊ ಇಂಜಿನಿಯರಿಂಗ್ ಮಾಡ್ಕೊಂಡು ಇಂಜಿನಿಯರಿಂಗ್ ಜೊತೆಗೆ ಸಾಹಿತ್ಯ ನೀವು ಹೇಗೆ ಬೆಳೆಸ್ಕೊಂಡ್ರಿ ಅಂತಾನು ಹೇಳಿದ್ರಿ. ಓಕೆ, ನಾನು ಇಂಜಿನಿಯರಿಂಗ್ ಸ್ಟೂಡೆಂಟ್, ನಾನು ಇಂಜಿನಿಯರ್ ಮಾಡಿ ನಾನು ವಿಜ್ಞಾನದಲ್ಲಿ ಒಂದು ಪ್ರೊಫೆಸರ್, ಒಂದು ರಿಸರ್ಚರ್ ಏನೋ ಆಗ್ಬೋದಿತ್ತು. ಬಟ್ ನೀವಲ್ಲಿ ನಿಲ್ಲಿಲ್ಲ ಸರ್. ಅಂದ್ರೆ MA ಇನ್ ಪೊಲಿಟಿಕಲ್ ಸೈನ್ಸ್ ಮಾಡಿದ್ರಿ, ಡಿಪ್ಲೊಮಾ ಇನ್ ಜರ್ನಲಿಸಮ್, ಆಮೇಲೆ ನೀವು MA ಇನ್ ಎನ್ವೈರನ್ಮೆಂಟಲ್ ಸೈನ್ಸ್ ಮಾಡಿದ್ರಿ. ವಾಟ್ ವಾಸ್ ದ ರೀಸನ್? ಅಂದ್ರೆ ನಿಮಗೊಂದು ಯಾವುದೇ ಒಂದು ವ್ಯಕ್ತಿ ಏನಾದ್ರೂ ಒಂದು ಮಾಡ್ಬೇಕು ಅಂದ್ರೆ ನಿಮ್ಗೆ ಏನೋ ಒಂದು ತುಡಿತಾ ಇರುತ್ತೆ. ಇಷ್ಟೊಂದು ವಿಚಾರಗಳನ್ನ ಕವರ್ ಮಾಡೋದು ಇಟ್ಸ್ ನಾಟ್ ಎ ಈಸಿ, ಒಂದು ತಪಸ್ವಿ ಜೀವನ ತರ. ಅದ್ರ ಬಗ್ಗೆ ನನಗೆ ಪರಿಸರದ ಬಗ್ಗೆ ಬಹಳ ಆಸಕ್ತಿ.
ಅಂದ್ರೆ ಈ ಪರಿಸರ ಇದ್ರೆ ನಾವು ಅಂದ್ರೆ ಎಲ್ಲ ಜೀವರಾಶಿಗಳು ಸಂಪೂರ್ಣವಾಗಿ ಈ ಪರಿಸರದ ಮೇಲೆ ಡಿಪೆಂಡ್ ಆಗಿದೆ. ಸೊ ಈ ಪರಿಸರ ಉಳಿಸ್ಕೊಂಡ್ರೆ ನಾವೆಲ್ಲ ಎಲ್ಲರೂ ಬದುಕ್ತೀವಿ ಅಂತೇಳಿ. ಸೊ ಈ ಕಾನ್ಸೆಪ್ಟು ನನಗೆ ಅವಾಗಿಂದನೂ ನಾನು PU ವಿದ್ಯಾರ್ಥಿಯಾಗಿದ್ದಾಗ ಒಂದು ಸಂಘ ಓಪನ್ ಮಾಡ್ತೀನಿ. ಅಂದ್ರೆ ಪರಿಸರ ಸಂರಕ್ಷಣಾ ಯುವಕ ಸಂಘ ಅಂತೇಳಿ ಯುವಕರನ್ನೆಲ್ಲ ಒಟ್ಟಿಗೆ ಸೇರಿಸ್ತೀನಿ. ಒಟ್ಟಿಗೆ ಸೇರಿಸಿ ಒಂದು ಸಂಘಟನೆ ಮಾಡ್ತೀನಿ. ಅಂದ್ರೆ ಸಮಾನ ಮನಸ್ಕರು ನಮ್ಮ ಸ್ನೇಹಿತರುಗಳೆಲ್ಲ ಇದ್ದು. ಆವಾಗ ಒಂದು ನಾನು ಇದ್ದಂಥ ಪ್ರದೇಶ ವಿಜಯಪುರದ ನನ್ನ ಮನೆ ಪಕ್ಕನೇ ಒಂದು ಪಾರ್ಕ್ ಇರುತ್ತೆ, ತಿಲಕ್ ಪಾರ್ಕ್ ಅಂತ. ಈ ತಿಲಕ್ ಪಾರ್ಕನ್ನು ಸಮಗ್ರವಾಗಿ ಅಭಿವೃದ್ಧಿ ಪಡಿಸ್ತೀವಿ ನಾವು. ಒಂದು ಪ್ಲಾನ್ ಮಾಡಿಕೊಂಡು ಯಾವ ರೀತಿ ಗಿಡ ನೆಡಬೇಕು, ಯಾವ ರೀತಿ ಗಿಡಗಳಲ್ಲಿ ಬರಬೇಕು, ಫ್ಲವರ್ ಗಿಡಗಳು ಹೇಗಿರ್ಬೇಕು, ಹಣ್ಣಿನ ಗಿಡಗಳಾಗಿರ್ಬೇಕು, ಈ ರೀತಿ ಒಂದು ಪ್ಲಾನ್ ಮಾಡಿ ಒಂದು ಸಮಗ್ರವಾಗಿ ಒಂದು ಪಾರ್ಕನ್ನು ರೆಡಿ ಮಾಡ್ತೀವಿ. ರೆಡಿ ಮಾಡಾದ್ಮೇಲೆ ನಾವು ಅವಾಗ ನಮ್ಗೆ ರಸ್ತೆ ಬದಿನಲ್ಲಿ ಗಿಡ ನೆಡಬೇಕು, ಆ ನೆರಳಿದ್ರೆ ತುಂಬ ಚಂದ ಅಂತೇಳಿ ನನಗನ್ಸುತ್ತೆ. ಆವಾಗ ಏನು ಮಾಡ್ತೀವಿ, ನಮ್ಮ ಸ್ನೇಹಿತರೆಲ್ಲ ಸೇರಿ ಅರಣ್ಯ ಇಲಾಖೆನ ನಾವು ಅಪ್ರೋಚ್ ಮಾಡ್ತೀವಿ. ಅರಣ್ಯ ಇಲಾಖೆಯವರಿಗೆ ನಮ್ಮಂಥ NGOಗಳು, ಸಂಘಟನೆಗಳು, ಯುವಕರು ಅವ್ರಿಗೆ ಬೇಕಾಗಿರುತ್ತೆ. ಅವಾಗ ಅವರು ನಮಗೆ ಉತ್ತೇಜನ ಕೊಡ್ತಾರೆ, ತುಂಬ ಉತ್ತೇಜನ ಕೊಟ್ಟು ನಮಗೆ ಪ್ಲಾಂಟ್ಸ್ ಕೊಡ್ತೀವಿ, ಟ್ರೀ ಗಾರ್ಡ್ ಕೊಡ್ತೀವಿ, ಎಲ್ಲ ಕೊಡ್ತೀವಿ, ನೀವೆಲ್ಲ ಪ್ಲಾಂಟ್ ಮಾಡಬೇಕು ಅಂದ. ಅವಾಗ ಇವತ್ತು ಒಂದು 10% ಚಿಕ್ಕಮಂಗ್ಳೂರಲ್ಲಿ ಇರ್ತಕ್ಕಂಥ ಟ್ರೀ ಪ್ಲಾಂಟೇಶನ್ ನಾವೇ ಮಾಡಿದ್ದು. ಅವಾಗ ಇವಾಗ ಬೆಳೆದು ದೊಡ್ಡ ಹೆಮ್ಮರ್ ಆಗ್ಬಿಟ್ಟಿದಾವೆ. ಅದನ್ನೆಲ್ಲ ನೋಡಿದಾಗ ನಮಗೆ ಬಹಳ ಸಂತೋಷ ಆಗುತ್ತೆ, ಖುಷಿ ಆಗುತ್ತೆ. ಆಮೇಲೆ ವಿದ್ಯಾರ್ಥಿಗಳ ಜೊತೆ ನಾವು ವಿದ್ಯಾರ್ಥಿಗಳಿಗೆ ಪರಿಸರದ ಬಗ್ಗೆ ಅರಿವು ಮೂಡಿಸ್ಬೇಕು ಅಂತೇಳಿ ಅವಾಗ ಈಗಲೂ ಇದೆ, ಬಟ್ ಅಷ್ಟೊಂದು ಕ್ರಿಯಾಶೀಲ ಇಲ್ಲ. ಜನರಲ್ ತಿಮ್ಮಯ್ಯ ಅಡ್ವೆಂಚರ್ ಅಕಾಡೆಮಿ ಅಂತಿದೆ. ಅದ್ರ ಮೂಲಕ ಏನ್ ಮಾಡೋದು, ಪ್ರತಿ ವರ್ಷ ವಾರ್ಷಿಕವಾದ ಒಂದು ಕ್ರಿಯಾ ಯೋಜನೆ ಬಂದ್ಬಿಡೋದು ನಮಗೆ. ನಾವೆಲ್ಲ ಅಫಿಲಿಯೇಟೆಡ್, ಅಲ್ಲಿಗೆ ನಮ್ಮ ಸಂಘ ಅಲ್ಲಿಗೆ ಅಸೋಸಿಯೇಟೆಡ್. ಸೊ ಅವ್ರಿಗೆ ವರ್ಷ ಪೂರ್ತಿ ಅವಾಗ ಯಾರ್ಯಾರಿಗೆ ಆಸಕ್ತಿ ಇದೆ, ಕೆಲವು ಸರಿ ಆಗುಂಬೆನಲ್ಲಿ ಇರ್ತಕ್ಕಂಥದ್ದು ಇರೋದು, ಶೃಂಗೇರಿನಲ್ಲಿ ಇರೋದು ಕಾರ್ಯಾಗಾರಗಳು, ಪರಿಸರ ಪ್ರಕೃತಿ ಅಧ್ಯಯನ ಶಿಬಿರಗಳು, ಚಾರಣಗಳು, ಈ ರೀತಿ ಎಲ್ಲ ನಿರಂತರವಾಗಿರ್ತಿತ್ತು. ಅದಕ್ಕೆಲ್ಲ ವಿದ್ಯಾರ್ಥಿಗಳನ್ನು ಕಳಿಸ್ತಾ ಇದ್ವಿ ನಾವು. ಆವಾಗ ಒಂದು ನಾಮಿನಲ್ ಪ್ರೈಸ್ ಒಂದು 25 ರೂಪಾಯಿ 50 ರೂಪಾಯಿ ಇಷ್ಟಿರೋದು. ವಾರಗಟ್ಲೆ ವಿದ್ಯಾರ್ಥಿಗಳು ರಜೆ ಸಮಯದಲ್ಲಿ ಎಲ್ಲ ಹೋಗಿ ಬರೋರು, ನಮಗೆ ಬಂದು ಥ್ಯಾಂಕ್ಸ್ ಹೇಳೋರು, ಖುಷಿ ಆಗೋದು ನನ್ಗೆ. ಅವರು ಮುಂದಿನ ದಿನಗಳಲ್ಲಿ ಅವರು ಬಂದು ನಮ್ಮ ಸಂಘಟನೆ ಜೊತೆ ಜಾಯಿನ್ ಆಗಿ ಕೈ ಜೋಡಿಸ್ತಾ ಹೋಗೋರು. ಇದೆಲ್ಲ ನಿರಂತರವಾದ ಸಂಪರ್ಕ. ಈ ಹುಚ್ಚು, ಈ ಗೀಳು ಅಂತ ಹೇಳಿದ್ರಲ್ಲ ನೀವು, ಈ ಗೀಳಿನಿಂದಲೇ ನಾನು MA ಎನ್ವಿರಾನ್ಮೆಂಟಲ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಆಮೇಲೆ ಅದ್ರ ಮುಖಾಂತರ ನಾನು ಬಹಳಷ್ಟು ಕಾನ್ಫರೆನ್ಸ್ಗಳು, ನ್ಯಾಷನಲ್ ಲೆವೆಲ್ ಎನ್ವಿರಾನ್ಮೆಂಟಲ್ ಕಾನ್ಫರೆನ್ಸ್ಗಳು, ಈ ತರದ್ದೆಲ್ಲ ಕಾನ್ಫರೆನ್ಸ್ಗಳನ್ನೆಲ್ಲ ಈ ಮೂಲಕ ನಾನು ಅಟೆಂಡ್ ಮಾಡ್ತಾ ಹೋಗ್ತಾ ಇದ್ದೆ. ಅಲ್ಲೇ ಸ್ಲೋಲಿ ಈ ವಿಷಯ ನೀವು ಹೇಳ್ಬೇಕಾದ್ರೆ ಗೊತ್ತಾಯ್ತು, ನಿಮ್ ಲೀಡರ್ಶಿಪ್ ಕ್ವಾಲಿಟಿ ಕೂಡ ಅಲ್ಲೇ ಬಂತು ಅಂತ. ಬಹುಶಃ ಅದು MA ಪೊಲಿಟಿಕಲ್ ಸೈನ್ಸ್ ಇರ್ಬೋದು. ಅಂದ್ರೆ ಲೀಡರ್ಶಿಪ್ ಕ್ವಾಲಿಟಿ ಬರಕ್ಕೆ ಮೂಲ ಕಾರಣ ನಮ್ಮ ತಂದೆ ಕಾರಣ. ಯಾಕಂದ್ರೆ ಅವರು ಸಾರ್ವಜನಿಕ ಜೀವನದಲ್ಲಿ ದೀರ್ಘವಾಗಿ, ಬಹುಶಃ ಎಷ್ಟೋ ಜನ ಗೊತ್ತಿಲ್ಲ ಅನ್ಸುತ್ತೆ, ಅಂದ್ರೆ ಈಗಿನವರಿಗೆ ನಿಂಗೇಗೌಡರು ಸಾಹೇಬ್ರವರು ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ರು, DCC ಬ್ಯಾಂಕಿನ ಪ್ರೆಸಿಡೆಂಟ್ ಆಗಿದ್ರು, ತುಂಬಾ ಹೆಸರು ಮಾಡಿರುವಂತ ನಮ್ಮ ಸ್ಥಳೀಯ ವ್ಯಕ್ತಿ. ಸೊ ಅವರ ಪುತ್ರ ನಮ್ಮ ಇವತ್ತಿನ ಸಾಧಕರು AN ಮಹೇಶ್ ಸರ್. ಸರ್ ಪ್ಲೀಸ್ ಕಂಟಿನ್ಯೂ ಮಾಡಿ. ಈ ರೀತಿ ನಮ್ಮ ತಂದೆ ನನಗೆ ಪ್ರೇರಣೆ ಆಗ್ತಾರೆ ಇದಕ್ಕೆಲ್ಲ, ಈ ರೀತಿಯ ಚಟುವಟಿಕೆಗಳಿಗೆ. ಸೊ ಅದಾದ ನಂತರ ಈ ಪರಿಸರ ಸಂಘಟನೆಯಲ್ಲಿ ಮುಂದುವರಿತಾ ನಾನು ಈ ಜವಾಬ್ದಾರಿಲಿ ಈ ಸ್ಥಾನದಲ್ಲಿ ಕೂರ್ಲಿಕ್ಕೆ ಕಾರಣ ಆಗಿದ್ದು ಈ ಎಲ್ಲ ಚಟುವಟಿಕೆಗಳು ಕೂಡ ಕಾರಣ ಆಗ್ತದೆ. ನಾನು ಓದಿದಂಥ ಎಜುಕೇಶನ್ನು ಎಲ್ಲದೂ ಕೂಡ ಕಾರಣ ಆಗಿ ನಾನೀಗ ರಾಜ್ಯದ ಪರಿಸರ ತಜ್ಞರ ಮೌಲ್ಯಮಾಪನ ಸಮಿತಿಯ ಅಧ್ಯಕ್ಷ ಆಗಿದ್ದೀನಿ. ಬಹಳ ಗುರುತರವಾದ ಜವಾಬ್ದಾರಿ ನನ್ನ ಮೇಲೆ. ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಮತ್ತೆ ಫಾರೆಸ್ಟ್ ಮತ್ತೆ ಎಕಾಲಜಿ ಎನ್ವಿರಾನ್ಮೆಂಟ್ ಮಿನಿಸ್ಟ್ರು ಈಶ್ವರ್ ಖಂಡ್ರೆ ಅವರು, ಆಮೇಲೆ ನಮ್ಮ PGR ಸಿಂಧಿಯಾರ್ ಅವರು, ಇವರೆಲ್ಲ ಸೇರಿ ನಮ್ಗೆ ಈ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಆ ಜವಾಬ್ದಾರಿ ವಹಿಸ್ಕೊಂಡು ಎಲ್ಲೋ ಒಂದ್ ಕಡೆ ಸಣ್ಣದಾಗಿ ನನ್ನೊಂದು ಅಳಿಲು ಸೇವೆಯನ್ನ ಕರ್ನಾಟಕ ರಾಜ್ಯಕ್ಕೆ ನಾನು ಮಾಡ್ತಾ ಇದ್ದೀನಿ ಅಂತ ಅನ್ಸುತ್ತೆ. ಯಾಕಂದ್ರೆ ಎಲ್ಲ ಕರ್ನಾಟಕ ರಾಜ್ಯದ ಪರಿಸರಕ್ಕೆ ಸಂಬಂಧಪಟ್ಟಂತ ಎಲ್ಲ ಯಾವ್ಯಾವ ಪ್ರಾಜೆಕ್ಟ್ಗಳಿದಾವೆ ಅವೆಲ್ಲವೂ ಕೂಡ ಪರಿಸರದ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಬೇಕಾಗುತ್ತೆ. ಆ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ಗೆ ನನ್ನ ಸಮಿತಿ ಮುಂದೆ ಹಾದು ಹೋಗ್ಬೇಕದು. ಒಂದು ಕಮಿಟಿ ಪ್ಲಾನಿಂಗ್ ಎಲ್ಲ ಡಿಸಿಷನ್ ಮಾಡುವಂತ ಡಿಸಿಷನ್ ಅದು. ಅಂದ್ರೆ ಒಂದು ಪ್ರಾಜೆಕ್ಟ್
ಯಾವ ರೀತಿ ಪರಿಸರಕ್ಕೆ ಪೂರಕವಾಗಿ ಇರಬೇಕು ಅನ್ನೋದು ನಾವು ಹೇಳ್ತೀವಿ, ಮತ್ತು ಪೂರಕವಾಗಿ ಇದೆಯೋ ಇಲ್ವೋ ಅಂತ ಇವ್ಯಾಲ್ಯೂಯೇಟ್ ಮಾಡ್ತೀವಿ. ಓಕೆ ಓಕೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಕ್ವಾರಿಗಳು, ಜಲ್ಲಿ ಕ್ರಷರ್ ಕ್ವಾರಿಗಳಿದಾವಲ್ಲ, ಈ ಕ್ವಾರಿಗಳೆಲ್ಲ ಬರ್ತವೆ, ಶುಗರ್ ಫ್ಯಾಕ್ಟ್ರಿಗಳು ಬರ್ತವೆ, ಇಂಡಸ್ಟ್ರಿ ಬರುತ್ತೆ, ಮೈನಿಂಗ್ ಬರುತ್ತೆ, ಆಮೇಲೆ ಇನ್ಫ್ರಾಸ್ಟ್ರಕ್ಚರ್, ಡೆವಲಪ್ಮೆಂಟಲ್ಗೆ ಲ್ಯಾಂಡ್ ಅಕ್ವಿಸಿಷನ್, ಅಪಾರ್ಟ್ಮೆಂಟ್, ಆಮೇಲೆ ಲೇಔಟ್ಗಳು, ಇದೆಲ್ಲ ಬರ್ತದೆ. ಇದೆಲ್ಲದಕ್ಕೂ ಕೂಡ ನಾವು ಹೀಗಿರ್ಬೇಕು ಅನ್ನೋದನ್ನ ಕೆಲವು ಕಂಡೀಷನ್ಗಳಾಗ್ತಿವಿ, ಅದ್ರ ಮೂಲಕ ಅದನ್ನ ಫಾಲೋ ಆಗ್ತಾ ಹೋಗತ್ತೆ. ಸೊ ಆ ರೀತಿ ಒಂದು ದೊಡ್ಡ ಜವಾಬ್ದಾರಿ. ಈಗ ಫಾರ್ ಎಕ್ಸಾಂಪಲ್ ನಮಗೆ ಈಗ ಅಪಾರ್ಟ್ಮೆಂಟ್ಗಳಿದಾವೆ, ಅಪಾರ್ಟ್ಮೆಂಟ್ಗಳಲ್ಲಿ ಯಾವ ರೀತಿ ಪರಿಸರದ ಬಗ್ಗೆ ಅವರು ಕ್ರಮ ಕೈಗೊಳ್ಬೇಕು ಅನ್ನೋದನ್ನ ನಾವು ಅವರಿಗೆ ಗೈಡ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಅವರು ನೀರನ್ನ ಮರುಬಳಸೋದ್ರ ಬಗ್ಗೆ ಹೇಳ್ತೀವಿ, ನೀರನ್ನ ಟರ್ಸಿಯರಿ ಟ್ರೀಟ್ಮೆಂಟ್ ಮಾಡಿ ಮರುಬಳಸೋದ್ರ ಬಗ್ಗೆ ಹೇಳ್ತೀವಿ. ಆಮೇಲೆ ಅವರೊಂದು ಎಷ್ಟು ಆ ವ್ಯಾಪ್ತಿನಲ್ಲಿ ಮರಗಳು ಬೆಳಿಬೇಕು ಅಂತ ಹೇಳ್ತೀವಿ, ಇಷ್ಟು ಟ್ರೀ ಪ್ಲಾಂಟೇಶನ್ ಆಗ್ಲೇಬೇಕು ಅಂತ. ಆಮೇಲೆ ಟು ಎನ್ಕರೇಜ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗೆ ಇವಿ ಚಾರ್ಜಸ್ ನ ಅವ್ರ ಪಾರ್ಕಿಂಗ್ ಪ್ಲೇಸ್ ಅಲ್ಲಿ ಇರ್ಬೇಕು ಅಂತ ಹೇಳ್ತೀವಿ. ಆಮೇಲೆ ಅವರು ಟೆರಾಸ್ ಇದೆಯಲ್ಲ, ಟೆರಾಸ್ ಅಲ್ಲಿ ನಾವು ಈ ಕಂಡೀಷನ್ ನಾವು ನಮ್ಮ ಕಮಿಟಿ ಬಂದ್ಮೇಲೆ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಟೆರಾಸ್ ಅಲ್ಲಿ 50% ಆಫ್ ದಿ ಟೆರಾಸ್ ಶುಡ್ ಬಿ ಕವರ್ಡ್ ವಿತ್ ಸೋಲಾರ್ ಪ್ಯಾನಲ್ಸ್ ಅಂತ ಹೇಳ್ಬಿಟ್ಟಿದೀವಿ. ಸೊ ರಿನ್ಯೂಯಬಲ್ ಎನರ್ಜಿನ ಬಳಸಿ ಪರಿಸರನ ಯಾವ ರೀತಿ ಉಳಿಸಬಹುದು ಅನ್ನೋದನ್ನ ನಾವು ಅಲ್ಲಿಗೆ ಹೇಳ್ತಾ ಹೋಗ್ತೀವಿ ಮತ್ತು ಅದನ್ನ ಮಾಡಿಸ್ತಾ ಹೋಗ್ತೀವಿ. ಇವತ್ತಿನ ದಿನದಲ್ಲಿ ನಾವೇನು ರಿನ್ಯೂಯಬಲ್ ಎನರ್ಜಿ ನೀವು ಹೇಳ್ದಂಗೆ ಅಥವಾ ಗ್ರೀನ್ ಮಿಷನ್, ಗ್ರೀನ್ ಟಾರ್ಗೆಟ್ಸ್ ಅಂತ ಎಲ್ಲ ಮಾತಾಡ್ತಿದೀವಿ, ಆ ಒಂದು ವಿಚಾರಗಳು, ಆ ಒಂದು ಧ್ಯೇಯಗಳು ಕಾರ್ಯರೂಪಕ್ಕೆ ತರಕ್ ನೀವು ಆ ಡಿಸಿಸಿವ್ ರೋಲ್ಸ್ ಗಳಲ್ಲೆಲ್ಲ ಇದೀರಾ ಅಂತ ಇದಾಯ್ತು ಸರ್. ಸರ್, ನಂಗೆ ಇನ್ನೊಂದು ಪ್ರಶ್ನೆ ಬಂದಿದ್ದು, ನೀವು ಪೊಲಿಟಿಕಲ್ ಸೈನ್ಸ್ ಮಾಡಿದ್ರಿ, ಎನ್ವೈರನ್ಮೆಂಟಲ್ ಸೈನ್ಸ್ ಮಾಡಿದ್ರಿ, ನಿಮಗೆ ಆಸಕ್ತಿ ಇತ್ತು. ಬಹುಶಃ ಮಹೇಶ್ ಅವ್ರಿಗೆ ಇವತ್ತು ಹಿಂದಿರುಗಿ ನೋಡಿದ್ರೆ ಅದ್ರ ಜೊತೆಗೆ ನೀವು ಉತ್ತರ ಪ್ರದೇಶಕ್ಕೆ ಹೋಗಿ PhD ಮಾಡ್ತೀರಾ. ನಿಮಗೆ ಅನ್ಸುತ್ತಾ ಏನಾದ್ರು? ಮಾಡ್ತಾ ಇದೀನಿ, ಇನ್ನು ಮಾಡ್ತಾ ಇದ್ದೀರಾ? ಇನ್ನು ಆಗಿಲ್ಲ. ಅಂದ್ರೆ ಈ ಥೀಸಿಸ್ ಬರೆದಿದ್ದೀನಿ, ಬರೆದು ಸಬ್ಮಿಟ್ ಮಾಡಿದ್ದೀನಿ. ಓಕೆ. ಎಟ್ ಟು ರಿಸೀವ್ PhD. ಸೊ ಈ ಟೈಮಲ್ಲೂ ನೀವು ನಿಮ್ಮನ್ನ ಎಂಗೇಜಿಂಗ್ ಆಗಿರ್ತೀರಲ್ಲ ಸರ್, ನಿಮ್ಮನ್ನ ನೀವು ನೋಡ್ಕೊಂಡಾಗ ಬಹುಶಃ ನಾನು ಇಷ್ಟೊಂದು ವಿಷಯ ಕಲ್ತಿದ್ದೀನಲ್ಲ, ಸೊ ನಂಗೆ ಇನ್ನೂ ಕಲಿಬೇಕು ಅನ್ನೋ ಉತ್ಸಾಹ ಬರುತ್ತಲ್ಲ ನಿಮಗೆ, ಅದು ನಮ್ಮ ಇವತ್ತಿನ ಯುವಕರು ಎಷ್ಟೋ ಜನ ಒಂದು ಬುಕ್ ಓದೋದೇ ಕಷ್ಟ ಆಗುತ್ತೆ. ಇವತ್ತು ನಾವೆಲ್ಲ ಡಿಜಿಟಲ್ ವರ್ಲ್ಡ್ ಅಲ್ಲಿ ಇದ್ದೀವಿ. ಆ ಒಂದು ನಿಮಗೆ ಒಂದು ಉತ್ಸಾಹ, ಹಸಿವು ಇದೆಯಲ್ಲ ಸರ್, ಜ್ಞಾನದ ಹಸಿವು, ಸೊ ಅದ್ರ ಬಗ್ಗೆ ಹೇಗೆ ಕಲ್ಟಿವೇಟ್ ಮಾಡ್ಕೊಂಡ್ರಿ, ಅಥವಾ ಇರೋ ಯುವಕರು ಹೇಗೆ ಕಲ್ಟಿವೇಟ್ ಮಾಡ್ಕೊಬೇಕು, ಅದ್ರ ಬಗ್ಗೆ ಒಂದು ಏನಾಗಿದೆ, ಈಗ ಯುವಕರು ಎಲ್ಲ ಸಾಮಾಜಿಕ ಜಾಲತಾಣದ ಹಿಂದೆ ಬಿದ್ದು ಒದ್ದಾಡ್ತಿದಾರೆಲ್ಲ. ಯಾರು ನೋಡಿ ಒಂದು ಪುಟ್ಟ ಮಗುವಿಂದ ಹಿಡಿದು ಬಹಳ ಓಲ್ಡರ್ ಫೆಲೋಸ್ ವರೆಗೂ ಕೂಡ ಎಲ್ಲರೂ ಸೋಷಿಯಲ್ ಮೀಡಿಯಾ ಜೊತೆ ಹೋಗ್ಬಿಟ್ಟಿದ್ದಾರೆ. ಸೊ ಸೋಷಿಯಲ್ ಮೀಡಿಯಾ ಬೇಡ ಅಂತ ಹೇಳ್ತಿಲ್ಲ, ಆದ್ರೆ ಅಗತ್ಯಕ್ಕಿಂತ ಮೀರಿ ಹೋಗ್ತಾ ಇದೆ. ಅಥವಾ ನಮ್ಮ ನಾಲೆಡ್ಜಿಗೆ ಏನ್ ಬೇಕು ಅದನ್ನ ಮಾತ್ರ ತಗೊಳ್ತಾ ಇಲ್ಲ, ಅದನ್ನ ಮೀರಿ ಬೇರೆದೇನೇನೋ ನೋಡ್ತಾ ಇರ್ತಕ್ಕಂಥದ್ದು ಸಮಯ ಅದರಲ್ಲಿ ಹಾಳಾಗ್ತದೆ. ದೃಶ್ಯ ಮಾಧ್ಯಮ, TV, ಸೋಷಿಯಲ್ ಮೀಡಿಯಾ, ಇದ್ರೊಳಗೆ ಸಮಯ ಕಳೆದೋಗ್ಬಿಡುತ್ತೆ ಎಲ್ಲರದು. ಸೊ ಈಗ ಜನ ಎಲ್ಲ ಪ್ರತಿಯೊಬ್ರು ಯಾರು ಕೇಳಿದ್ರು ನಾನೀಗ ಬಿಸಿ ಅಂತ ಹೇಳ್ತಾರೆ. ನಾನು ಹೇಳಕ್ ಬಯಸ್ತೀನಿ, ಎ ಬಿಸಿ ಮ್ಯಾನ್ ಈಸ್ ಎ ಲೇಜಿ ಮ್ಯಾನ್. ಓಕೆ. ನಿಮಗೆ ಐರಾನಿಕಲ್ ಆಗಿದೆ. ಆಸಕ್ತಿ ಇದ್ರೆ ನೀವು ಯಾವ ಕ್ಷೇತ್ರದಲ್ಲೂ ಕೆಲಸ ಮಾಡ್ಬೋದು. ನಾನು ನನ್ನ ಎಲ್ಲಾ ಕ್ಷೇತ್ರದಲ್ಲೂ ನನ್ನ ಎಂಗೇಜ್ ಮಾಡಕ್ ನಾನು ಒಂದಷ್ಟು ಸಮಯಗಳನ್ನ ಅಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ಎಲ್ಲರೂ ಕೊಡ್ಬೋದು, ಟೈಮ್ ಮ್ಯಾನೇಜ್ಮೆಂಟ್ ಎಲ್ಲರೂ ಕೊಡ್ಬೋದು. ಆಮೇಲೆ ಓದಿದೆಯಲ್ಲ, ಓದಿನ ಹಸಿವು ಸಾವಿನ ತನಕ. ಬಟ್ ಯಾರೇ ನಾನೊಬ್ಬ ಜ್ಞಾನಿ ಅಂತ ಹೇಳ್ಕೊಳ್ಳಿಕ್ ಸಾಧ್ಯ ಇಲ್ಲ ಪ್ರಪಂಚದಲ್ಲಿ. ಜೀವನದ ಕೊನೆಯ ಕ್ಷಣದವರೆಗೂ ಕೂಡ ನೀವು ತಿಳಿತಕ್ಕಂಥದ್ದು, ಕಲಿತಕ್ಕಂಥದ್ದು ನಿರಂತರವಾಗಿ ಇರುತ್ತೆ, ನಿರಂತರವಾದ ಪ್ರಕ್ರಿಯೆ. ನಾನು ಇಂಜಿನಿಯರಿಂಗ್ ಮುಗಿದ್ಮೇಲೆ ಇದನ್ನೆಲ್ಲ ಕರೆಸ್ಪಾಂಡೆನ್ಸು ಇದ್ರಲ್ಲೆಲ್ಲ ಓದಿದ್ದು ಜಸ್ಟ್ ಫಾರ್ ದಿ ಸೇಕ್ ಆಫ್ ನಾಲೆಡ್ಜ್. ಈಗ ಬಹಳಷ್ಟು ಜನ ಯೋಚನೆ ಮಾಡೋದು, ನನಗೆ ಇದರಿಂದ ಏನ್ ಕೆಲಸ ಸಿಗುತ್ತೆ, ನನಗೆ ಹುದ್ದೆ ಲಭಿಸುತ್ತಾ, ಪ್ರಾಫಿಟ್ ಮೋಟಿವ್, ಇದೇನಕ್ಕೆ ಓದ್ಬೇಕು? ವಿದ್ಯೆ ಜ್ಞಾನಕ್ಕಾಗಿ. ಯು ಡೂ ಎನಿ ಜಾಬ್. ನಾನು ಇಂಜಿನಿಯರಿಂಗ್ ಮಾಡಿ ನಾನು ಇಂಜಿನಿಯರ್ ಆಗ್ಬೇಕು ಅಂತಿಲ್ಲ, ಆದ್ರೆ ನಿಮ್ಮ ನಾಲೆಡ್ಜ್ ಎನ್ಹಾನ್ಸ್ ಆಗುತ್ತೆ, ನಿಮ್ಮ ಜ್ಞಾನ ವೃದ್ಧಿ ಆಗುತ್ತೆ. ಅದಕ್ಕಾಗಿ ನೀವು ಓದಿ ಅದನ್ನ ಜ್ಞಾನ ವೃದ್ಧಿ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ನಾನು.
ಮತ್ತೆ ಓದಿ ನನಗೆ ಇನ್ನೂ ಕೆಲವರು, ನಾನು ಮೊನ್ನೆ ನಮ್ಮಲ್ಲಿ ಸ್ಕೌಟ್ಸ್ ಚೀಫ್ ಇದ್ದಾರೆ MN ಷಡಾಕ್ಷರಿ ಅಂತೇಳಿ, 78 ವರ್ಷ ಅವರು. ಈಗ ಅವರು MA ಇನ್ ಇಂಗ್ಲಿಷ್ ಮಾಡಿದ್ರು. ಸೊ ಆ ಥರದವ್ರನ್ನ ನೋಡಿದಾಗ ನನಗೆ, ನಾನಿನ್ನೂ ಚಿಕ್ಕವನು, ಅವರು ಏನೂ ಇಲ್ಲ, ನಿರಂತರವಾಗಿ ನಾಲೆಡ್ಜ್ ಪಡ್ಕೊಳ್ತಕ್ಕಂಥದ್ದಿಲ್ಲ. ಲರ್ನಿಂಗ್ ಈಸ್ ಎಂಡ್ಲೆಸ್. ಸೊ ನೀವು ಓದ್ತಾ ಹೋಗ್ತಾ ಇರಿ, ಓದು ಒಂದಷ್ಟು ಖುಷಿನೂ ಕೊಡುತ್ತೆ. ನಾನು ಕೋವಿಡ್ ಸಮಯದಲ್ಲಿ ನಾನು ಯಾವಾಗಲೂ ಸಮಯ ವೇಸ್ಟ್ ಮಾಡಲಿಲ್ಲ. ನಾನು ಕವನಗಳು ಬರೀತಿದ್ದೆ, ಪ್ರತಿದಿನನೂ ಒಂದು ಕವನ ಬರ್ತಾ ಇತ್ತು ಹೊರಗಡೆ. ಈಗಿನ ನಿಮ್ ಗೆಳೆಯರೊಬ್ರು ಹೇಳ್ತಾ ಇದ್ರು ಇಲ್ಲಿ, ಪ್ರತಿಯೊಂದು ಕವನ ಅಂದ್ರೆ ಎಷ್ಟು ಮಟ್ಟಿಗೆ ಅದು ಜನರಿಗೆ ಇಂಪ್ರೆಸ್ ಆಯ್ತೋ ಇಲ್ವೋ ಗೊತ್ತಿಲ್ಲ ನನಗೆ. ಕೆಲವೊಂದೊಂದಕ್ಕೆ ಮೇಡ್ ಯೂಸ್ ಆಫ್ ದಟ್ ಟೈಮ್. ಅಷ್ಟೇ ಟೈಮ್ ಯೂಸ್ ಮಾಡ್ತಾ ಇದ್ದೆ ಅವಾಗ ಒಂದಷ್ಟು. ಅವಾಗ ನನಗೆ ಉಳಿದಿದ್ದು ನನ್ನ 2ನೇ ವರ್ಷದ ಪೊಲಿಟಿಕಲ್ ಸೈನ್ಸ್ MA ನಾನು 1ನೇ ವರ್ಷದನ್ನ ನನ್ನ ಜಿಲ್ಲಾ ಪಂಚಾಯತ್ ಮೆಂಬರ್ ಆದಾಗ ಮಾಡಿದ್ದೆ. 2ನೇ ವರ್ಷದ ಮಾಡ್ಬೇಕಾದ್ರೆ, ಸೆಕೆಂಡ್ ಇಯರ್ MA ಮಾಡ್ಬೇಕಾದ್ರೆ ಜಿಲ್ಲಾ ಪಂಚಾಯತ್ ಪ್ರೆಸಿಡೆಂಟ್ ಆಗ್ಬಿಟ್ಟೆ. ಸೊ ಆ ಟೈಮಲ್ಲಿ ಅದು ಮಾಡೋಕ್ಕಾಗಲಿಲ್ಲ. ಸೊ ನಾನು ಅದನ್ನ ಮರ್ತ್ಬಿಟ್ಟಿದ್ದೆ. ನಾನು ಅವಾಗ ನನಗೆ ನೆನಪಿಗೆ ಬಂದಿದ್ದೆ 2ನೇ ವರ್ಷದ MA ಇದೆಯಲ್ಲ ಅಂತ. ಅವಾಗ 2ನೇ ವರ್ಷದ MA ಈ ಕೋವಿಡ್ ಸಮಯದಲ್ಲಿ ಅವಾಗ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದಿಂದ ಒಂದು ಅವಕಾಶ ಕೊಟ್ಟಿದ್ರು. ಯಾರ್ಯಾರು 2001 ಬಾಕಿ ಉಳಿಸ್ಕೊಂಡಿದ್ದಾರೆ MA ಅವರೆಲ್ಲ ಪಾಸ್ ಮಾಡ್ಕೋಬಹುದು ಅಂತೇಳಿ. ಅವಾಗ 2ನೇ ವರ್ಷ ಕೋವಿಡ್ ವಾಸ್ ಯುವರ್ ಸೆಲ್ಫ್ ಟೈಮ್. ನಿಮ್ಮ ಇನ್ನೂ ಸೆಲ್ಫ್ ಡೆವಲಪ್ಮೆಂಟ್ ಗೆ ನೀವು ಯುಟಿಲೈಸ್ ಮಾಡಿ. ಬಹಳಷ್ಟು ಜನಕ್ಕೆ ಕೋವಿಡ್ ಲೇಜಿನೆಸ್ ತರಿಸಿರ್ಬೋದು, ಸಂಕಷ್ಟ ತರಿಸಿರ್ಬೋದು. ಆದ್ರೆ ನನಗೆ ನನ್ನ ಪಾಲಿಗೆ ಅದು ನನಗೆ ಸದುಪಯೋಗ ಪಡಿಸ್ಕೊಳ್ಳಕ್ಕೆ ಒಂದು ಕಾಲಾವಕಾಶ ನೀಡ್ತು ಅಂತೇಳಿ ಅನ್ಕೊಳ್ತೀನಿ. ಇಲ್ಲ ನಾನೆಲ್ಲೋ ಸಾರ್ವಜನಿಕ ಜೀವನದಲ್ಲಿ ಹೊರಗಡೆ ಹೋಗ್ತಿದ್ದೆ, ಇನ್ನೊಂದು ಈ ಥರದ. ಆದರೆ ಕೋವಿಡ್ ಸಮಯದಲ್ಲಿ ಇದ್ರ ಜೊತೆನಲ್ಲಿ ಕೋವಿಡ್ ವಾರಿಯರ್ಸಿಗೆಲ್ಲ ನಮ್ಮ ಸ್ಕೌಟ್ ಸಂಸ್ಥೆಯಿಂದ ಮಧ್ಯಾಹ್ನದ್ದು ಊಟದ ವ್ಯವಸ್ಥೆ ಮಾಡ್ತಾ ಇದ್ವಿ ನಾವೆಲ್ಲ. ಅಂದ್ರೆ ಯಾರೋ ನಿಮ್ಮಂಥವ್ರು ಬರ್ತಿದ್ರು, ದಾನಿಗಳು, ಅವ್ರು ಇವತ್ತಿನ ಊಟ ನಾನು ಕೊಡ್ತೀನಿ, ನಾಳೆ ಊಟ, ಆ ರೀತಿ 2-3 ತಿಂಗಳಿಗೆ ಆಗೋಷ್ಟು ಇದಾಗಿರ್ತಿತ್ತು. ಅದೆಲ್ಲ ಏನು ಅಂದ್ರೆ ಒಂದ್ ಝೀಲ್ ಅಷ್ಟೇ ಅಲ್ಲ. ಹೌದು ಸರ್. ಸೊ ನಮ್ ವೀಕ್ಷಕರು ಅಥವಾ ಯಾರು ಇದನ್ನ ನೋಡ್ತಾ ಇದಾರೆ ಅವ್ರಿಗೊಂದು ಮಾಹಿತಿ ಏನ್ ಹೋಗ್ಬೇಕು ಅಂದ್ರೆ, ಎಲ್ಲರಿಗೂ 24 ಗಂಟೆನೇ ಇರುತ್ತೆ. 24 ಗಂಟೆಲಿ ನೀವು ಹೆಂಗ್ ಟೈಮ್ ಯೂಸ್ ಮಾಡ್ತೀರಾ ಅದು ನಿಮ್ ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಮೈಂಡ್ ಸೆಟ್ ಇಸ್ ಅ ರಿಫ್ಲೆಕ್ಷನ್ ಆಫ್ ಯೋರ್ ಟೈಮ್ ಮ್ಯಾನೇಜ್ಮೆಂಟ್ ಅಂಡ್ ಯೋರ್ ಪರ್ಸನಾಲಿಟಿ. 100%. ಸೊ ಅಮೇಸಿಂಗ್, ಸೈ ಇನ್ಸ್ಪೈರಿಂಗ್. ಸೊ ನಾವು ನಿಮ್ಮ ಡಾಕ್ಟರಲ್ ಇದು PhD ಥೀಸಿಸ್ ನೀವು ಸಬ್ಮಿಟ್ ಮಾಡಿದಿರಾ ಅಂದ್ರೆ ಯೆಟ್ ಟು ಬಿ ಡಾಕ್ಟರ್ AN ಮಹೇಶ್ ಅಂತ ಹೇಳಿದ್ರೆ, ಅದ್ರ ಜೊತೆಗೆ ನೀವು ಏನೋ ಇನ್ನೂ ಒಂದು ಪ್ರಯತ್ನ ಮಾಡ್ತಿದ್ದೀರಾ ಅನ್ನೋ ವಿಷಯನ ನೀವು ನನ್ನ ಹತ್ರ ಹಂಚ್ಕೊಂತಿದ್ರಿ ಸರ್. ಅದ್ರ ಬಗ್ಗೆ ಈಗ ಮುಂದುವರೆದಂಗೆ ನಾನೀಗ ಎನ್ವಿರಾನ್ಮೆಂಟಲ್ ಪಾಲಿಸೀಸ್ ಬಗ್ಗೆ ಒಂದು PhD ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅಪಾರ್ಟ್ ಫ್ರಮ್ ವಾಟ್ ಯು ಆರ್ ಡೂಯಿಂಗ್ ಸಬ್ಮಿಟೆಡ್ ಆಗಿರೋದು. ಈಗ ವಾಟರ್ ಪೊಲ್ಯೂಷನ್ ಇನ್ ಇಂಡಿಯಾ ಅನ್ನೋದು ಸಬ್ಜೆಕ್ಟ್ ಬಗ್ಗೆ ಥೀಸಿಸ್ ಸಬ್ಮಿಟ್ ಮಾಡಿರ್ತಕ್ಕಂಥದ್ದು. ಈಗ ನಾನು ಎನ್ವಿರಾನ್ಮೆಂಟಲ್ ಪಾಲಿಸೀಸ್ ಬಗ್ಗೆ, ನಮ್ಮ ಭಾರತ ದೇಶದಲ್ಲಿ ಯಾವ್ಯಾವ ಪಾಲಿಸೀಸ್ ನಾವು ಅಡಾಪ್ಟ್ ಮಾಡ್ಕೊಳ್ತಿದೀವಿ ಅನ್ನೋದ್ರ ಬಗ್ಗೆ ಒಂದು ಥೀಸಿಸ್ ಮಾಡಬೇಕು ಅನ್ನೋ ಒಂದು ಆಸಕ್ತಿ ಇದೆ. ಅದಕ್ಕಾಗಿ ಈಗ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಕೂಡ ಬರೆಯಕ್ಕೆ ಒಂದು ತಯಾರಿ ನಡೆಸ್ತಿದ್ದೀನಿ ಮಣಿಪಾಲ್ ಯೂನಿವರ್ಸಿಟಿನಲ್ಲಿ. ಅಮೇಜಿಂಗ್. ಅಂದ್ರೆ ನೀವು ಇನ್ನೂ ಆ ಒಂದು ರನ್ನಿಂಗ್ ಸ್ಪಿರಿಟ್ ನೀವು ಬಿಟ್ಟಿಲ್ಲ. ಇದೆ, ಬೇರೆ ಬೇರೆ ಇನ್ನೂ ತುಂಬಾ ಅದನ್ನು ಮೀರಿದಂಗೂ ಆಸಕ್ತಿ ಇದೆ ಸರ್. ಐ ಫೀಲಿಂಗ್ ಸರ್, ಅಂದ್ರೆ ನಾವು ನಿಮ್ ಮುಂದೆ ಪ್ರಶ್ನೆ ಕೇಳಕ್ ಇನ್ನೂ ನಾವು ಎಂಡ್ ತನಕ ನಿಮ್ಮ ಹತ್ರ ಕೇಳ್ತಾನೆ ಇರ್ಬೋದು. ಅಂದ್ರೆ ನಿಮ್ ಜರ್ನಿ ನಿಲ್ಲದ, ಅದೇನೋ ಅಶ್ವಮೇಧ ಯಾಗ ಅಂತಾರಲ್ಲ ಆ ತರ ನಿಮ್ಮ ಕುದುರೆ. ನನಗಿಂತ ಬಹಳ ದೊಡ್ಡ ಸಾಧನೆ ಮಾಡ್ತಾ ಇದ್ದಾರೆ. ನಾನು ಚಿಕ್ಕ ಸರ್ ಅಷ್ಟೇ. ಈಗ ನಾವು ಸಾಧಕರನ್ನ ಉದಾಹರಣೆಯಾಗಿ ಮೇಲ್ಮೇಲೆ ನೋಡ್ ನಮ್ ಸುತ್ತಾನೆ ಇರ್ತಾರಲ್ಲ ಸರ್, ಅದು ಇನ್ನೊಬ್ರಿಗೆ ಯಾರಿಗೋ ಒಂದು ಪ್ರೇರಣೆ ಆಗ್ಬೋದು ಸರ್. ಜೊತೆಗೆ ನಾವು ಎನ್ವೈರನ್ಮೆಂಟಲ್ ಪರ್ಸ್ಪೆಕ್ಟಿವ್ ಅಲ್ಲಿ ಇರೋ AN ಮಹೇಶ್ ಅವರ ವ್ಯಕ್ತಿತ್ವವನ್ನ ಒಂದು ಪರಿಚಯ ಮಾಡ್ಕೊಂಡ್ವಿ, ಒಂದು ಇಂಜಿನಿಯರಿಂಗ್, ಒಂದು ಸ್ಟೂಡೆಂಟ್ ಎಲ್ಲದೂ ನೋಡಿದ್ವಿ. ಜೊತೆಗೆ ಇನ್ನೊಂದು ಆಸ್ಪೆಕ್ಟ್ ನಿಮ್ದಂದ್ರೆ ಪೊಲಿಟಿಕಲ್ ಆಂಬಿಷನ್ಸ್ ಮತ್ತೆ ಪೊಲಿಟಿಕಲ್ ಜರ್ನಿ. ಸೊ ಅಲ್ಲಿ ನೀವು ಯುವ ಕಾಂಗ್ರೆಸ್ಗೆ 1995 ಅಫಿಷಿಯಲ್ ಆಗಿ ಜಾಯ್ನ್ ಆಗ್ತೀರಾ. ಜೊತೆಗೆ ಸಗೀರ್ ಅಹಮದ್ ಸಾಹೇಬ್ರಾಗಿರ್ಲಿ, ಮೋಟಮ್ಮ ಮೇಡಮ್ ಆಗಿರ್ಲಿ, DB ಚಂದ್ರೇಗೌಡರು ಮತ್ತೆ DM ಮಲ್ಲಿಕಾರ್ಜುನ್ ಸರ್ ಆಗಿರ್ಲಿ, ML ಮೂರ್ತಿ ಅವರಾಗಿರ್ಲಿ, BL ಶಂಕರ್ ಅವರಾಗಿರ್ಲಿ, ಪುಟ್ಟೇಗೌಡರಾಗಿರ್ಲಿ, ಎಲ್ಲಾರು ಒಂದು ಮಾರ್ಗದರ್ಶನ ಪಡ್ಕೊಂಡು ನೀವು ಅದ್ರಲ್ಲೇ ಒಂದು ಜರ್ನಿನ ನೀವು ಸ್ಟಾರ್ಟ್ ಮಾಡ್ತೀರಾ, ಅಂದ್ರೆ ಆಸ್ ಅ ಪೊಲಿಟಿಕಲ್ ಪರ್ಸನ್. ಸೊ ಆ ಒಂದು ಜರ್ನಿ ಹೇಗ್ ಸ್ಟಾರ್ಟ್ ಆಯ್ತು, ಏನ್ ಪ್ರೇರಣೆ, ಜೊತೆಗೆ ಅಲ್ಲಿಂದ ನೀವು ಹೇಗ್ ಬಂದ್ರಿ ಅನ್ನೋದೊಂದು ಪರಿಚಯ ಒಂದು ನಮ್ಮ ಜನರಿಗೆ.
ಒಂದು ಸಾರ್ವಜನಿಕ ಜೀವನಕ್ಕೆ ಬರೋ ಕಾರಣನೇ ನಮ್ಮ ತಂದೆ, ಅದು ಪ್ರೇರಣೆ, ಅದರಲ್ಲಿ ಎರಡು ಮಾತಿಲ್ಲ. ನಮ್ಮ ತಂದೆಗೆ ನನ್ನನ್ನ ರಾಜಕಾರಣಿಯಾಗಿ ನೋಡಕ್ ಇಷ್ಟ ಇರಲಿಲ್ಲ. ನಮ್ಮ ತಂದೆ ನಿಜವಾದ ಸಾರ್ವಜನಿಕ ಜೀವನದ್ದು ಪರಿಕಲ್ಪನೆ ಅವ್ರು ಹೊಂದಿದ್ರು. ಯಾವ ರೀತಿ ಅಂದ್ರೆ, ನಾನು ಯಾವಾಗ್ಲೂ ಅವ್ರ ಇದ್ದಾಗ ಅವ್ರ ಎದುರಿಗೆ ಹೋಗಿ ನಿಂತ್ರೆ ಯಾವಾಗ್ಲೂ ಹೇಳೋರು, ಮಗನೇ ಇದ್ರಲ್ಲಿ ಆಸಕ್ತಿ ತೋರಿಸ್ಬೇಡ ರಾಜಕಾರಣದಲ್ಲಿ, ಇದು ಒಂಥರ ಕೊಳಚೆ ಅಂತ ಆ ರೀತಿ ಹೇಳೋರು. ಅಂದ್ರೆ ಸರಿಯಾದ್ದಲ್ಲ, ಇದು ನಿನ್ನನ್ನು IAS ಆಫೀಸರ್ ಮಾಡ್ಬೇಕು ಅಂತಿದ್ದೀನಿ. ಅವರ ಆಸೆ ಇದ್ದಿದ್ದು IAS ಆಫೀಸರ್ ಮಾಡ್ಬೇಕು ಅಂತಲೇ ಇದ್ದಿದ್ದು. ಅವ್ರು ಯಾವಾಗ್ಲೂ ಅದಕ್ಕೆ ನಾನು ಯಾವಾಗ ಅವ್ರ ಎದುರಿಗೆ ನಿಂತಾಗ್ಲೂ ಕೂಡ ನಾನು ಜನರಲ್ ನಾಲೆಡ್ಜ್ ಪ್ರಶ್ನೆಗಳನ್ನ ಕೇಳ್ತಿರೋದು. ಸಾಮಾನ್ಯ ಜ್ಞಾನ ಇವನಿಗೆ ಎಷ್ಟಿದೆ ಅಂತ ತಿಳ್ಕೊಳಕ್ಕೆ ಅಂತ ಅವ್ರು ಕೇಳೋರು. ಅದನ್ನ ಖುಷಿಯಿಂದ ಬೇರೆ ಯಾರಾದ್ರೂ ಪಬ್ಲಿಕ್ಸ್ ಬಂದಾಗ ಅವ್ರ ಎದುರಿಗೆ ಕೂಡ ಹೇಳ್ಸೋರು, ನೋಡಿ ನನ್ನ ಮಗ ಹೇಗೆ ಹೇಳ್ತಾನೆ ಅಂತ. ಆ ರೀತಿ ಅವರಿಗೆ ಒಂದು ಆಸಕ್ತಿ, IAS ಮಾಡಿಸ್ಬೇಕು, ಸಿವಿಲ್ ಸರ್ವಿಸ್ ಎಕ್ಸಾಮಿಗೆ ತಯಾರಿ ಮಾಡಿಸ್ಬೇಕು ಅಂತೇಳಿ ಇತ್ತು. ಬಟ್ ಅವ್ರು ಇದ್ದಿದ್ರೆ, ನಮ್ಮ ತಂದೆ ಇದ್ದಿದ್ರೆ, ಅವ್ರು ಬದುಕಿದ್ದಿದ್ರೆ ಖಂಡಿತವಾಗೂ ಅದೇ ಗೋಲ್ ಹತ್ರ ತಗೊಂಡೋಗೋರು. ಹೇಳೋರು ಯಾವಾಗಲೂ, ಒಂದು ಸಿವಿಲ್ ಸರ್ವೀಸು ಸರ್ವೆಂಟು ಅವನು 60 ವರ್ಷದ ತನಕ ಅವನು ಸರ್ವೀಸಲ್ಲಿ ಇರ್ತಾನೆ. ರಾಜಕಾರಣಿ ಬಹಳ ಅಲ್ಪ ಕಾಲದಲ್ಲಿ ಅವನ ಅಧಿಕಾರ ಇನ್ನೊಂದು ಕಳ್ಕೊಳ್ತಾನೆ. ಟೆಂಪ್ರವರಿ ಇದು, ತಾತ್ಕಾಲಿಕವಾದ ಇದು ಅಂತೇಳಿ ಯಾವಾಗಲೂ ಹೇಳೋರು. ಮತ್ತು ತುಂಬ ಜನಕ್ಕೆ ಸಹಾಯವನ್ನ ಬರೀ ಪೆನ್ ಮೂಲಕನೇ ಮಾಡ್ಬೋದು, ಭಾಳಷ್ಟು ಆದೇಶಗಳನ್ನ ಮಾಡೋದ್ರ ಮೂಲಕ ಸಾರ್ವಜನಿಕರಿಗೆ ಸಹಾಯ. ನಮ್ಮ ತಂದೆಗೆ ಸಾರ್ವಜನಿಕರ ಬಗ್ಗೆ ತುಂಬ ಆಸಕ್ತಿ, ಸಹಾಯ ಮಾಡಬೇಕು, ಪಬ್ಲಿಕ್ಕಿಗೆ, ರೈತರಿಗೆ, ಕೆಲಸದಲ್ಲಿರೋರಿಗೆ, ಕಾರ್ಮಿಕರಿಗೆ ಸಹಾಯ ಮಾಡಬೇಕು, ಈ ರೀತಿಯೆಲ್ಲ ಆಸಕ್ತಿ ಇತ್ತು ಅವರಿಗೆ. ಹಾಗಾಗಿ ಅವರು ನನ್ನನ್ನ IAS ಆಫೀಸರ್ ಮಾಡ್ಬೇಕು ಅಂತ. ಆದ್ರೆ ಡೆಸ್ಟಿನಿ ಅಂತಿದೆಯಲ್ಲ, ಡೆಸ್ಟಿನಿ ಎಲ್ಲೋ ಎಳ್ಕೊಂಡು ಹೋಗುತ್ತೆ ನಮ್ಮನ್ನ. ನಾನು ನಮ್ಮ ತಂದೆ ಸಾವಿನ ನಂತರ ನಾವು ಆದ ಪರಿಸ್ಥಿತಿಯ ಅನುಭವದ ಮೇಲೆ ನನಗೆ ಬೇಡ ರಾಜಕಾರಣ ಅಂತ ಅನಿಸಿತ್ತು ನನಗೆ. ಅದು ಹೇಳಿದ್ದಲ್ಲ, ಡೆಸ್ಟಿನಿ ಅಂತೇಳಿ. ನನ್ನ ಇಂಜಿನಿಯರಿಂಗ್ ಮುಗಿಯುತ್ತೆ, ಮುಗಿದ ತಕ್ಷಣನೇ 96ನೇ ಇಸ್ವಿನಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆ ಬರುತ್ತೆ. ಆವಾಗ ನಾನು ಕಂಟೆಸ್ಟ್ ಮಾಡಕ್ ಹೋಗ್ತೀನಿ. ನಾನೇನು ತಯಾರಿ ನಡೆಸಿರಲ್ಲ, ಲೀಡರ್ಸ್ ಎಲ್ಲ ಬೇಡ ಅಂದ್ಬಿಡ್ತಾರೆ. ಆವಾಗ ನಾನು ಯುವ ಕಾಂಗ್ರೆಸ್ಸಿಗೆ ಬರ್ತೀನಿ, ಯೂತ್ ಕಾಂಗ್ರೆಸ್ಸಿಗೆ ಪಾದಾರ್ಪಣೆ ಮಾಡ್ತೀನಿ. ಯೂತ್ ಕಾಂಗ್ರೆಸ್ಸಿಗೆ ಪಾದಾರ್ಪಣೆ ಮಾಡಿದ್ಮೇಲೆ ಬಹಳಷ್ಟು ಅದರಲ್ಲಿ ಜವಾಬ್ದಾರಿಗಳು ನನಗೆ ಸಿಗ್ತದೆ. ಇಲ್ಲಿ ಜಿಲ್ಲಾದು ಸೆಕ್ರೆಟರಿ ಆಗ್ತೀನಿ, ರಾಜ್ಯ ಮಟ್ಟದ ಆಫೀಸ್ ಬೇರರ್ ಆಗ್ತೀನಿ. ಈ ರೀತಿ ಬಹಳಷ್ಟು ಅವಕಾಶಗಳು ಸಿಗುತ್ತೆ. ಮತ್ತು ನನಗೆ ಬಹುಮುಖ್ಯವಾಗಿ ಅಲ್ಲಿ ಸಿಕ್ಕಿದ್ದು, ನನಗೆ ಬಹಳ ಸಂತೋಷ ಸಿಕ್ಕಿದ್ದು, ಮೈಕ್ ಸಿಗುತ್ತೆ. ಕಾರ್ಯಕ್ರಮದಲ್ಲಿ ಮೈಕ್ ಸಿಗುತ್ತೆ. ಬಹಳ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರ ಉದ್ದೇಶಿಸಿ ಮಾತಾಡ್ತಿರ್ತೀನಿ, ಅಥವಾ ನಮ್ಮ ಕಾರ್ಯಕರ್ತನ ಉದ್ದೇಶಿಸಿ ಮಾತಾಡಕ್ಕೆ ಅವಕಾಶ ಸಿಗುತ್ತೆ. ನಿರೂಪಣೆ ಮಾಡ್ತಕ್ಕಂಥದ್ದು, ಈಗ ನೀವೇನ್ ಮಾಡ್ತಿದ್ದೀರಿ ಅದೇ ಆ ಥರ ನಿರೂಪಣೆ ಮಾಡ್ತಕ್ಕಂಥ ಒಂದು ಅವಕಾಶ ನನಗೆ ಬಂದ್ಬಿಡುತ್ತೆ. ನಾನು ಅದರಲ್ಲೇ ಬಹಳ ಖುಷಿ ಆಗುತ್ತೆ ನನಗೆ. ಇದರಲ್ಲೇ ಸರ್ವಿಸ್ ಮಾಡ್ತಾ ಇರ್ತೀವಿ. ಮತ್ತೆ ಸಣ್ಣ ಪುಟ್ಟ ಸಾರ್ವಜನಿಕರ ಮಧ್ಯೆ ಎಲ್ಲ ನಿಂತು ಸಹಾಯ ಮಾಡ್ತಾ ಹೋಗ್ತೀವಿ. 2000ನೇ ಇಸ್ವಿನಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆ ಮತ್ತೆ ಬರುತ್ತೆ. ಆವಾಗ 2000 ಬಹಳ ವೈರುಧ್ಯ ಇನ್ನೊಂದು ಎಲ್ಲ ನಡೆಯುತ್ತೆ. ನಡೆದ ನಂತರ ಪಕ್ಷದೊಳಗೆ ಕೊನೆಗೆ ಅಂತಿಮವಾಗಿ ನನ್ನನ್ನೇ ಅಭ್ಯರ್ಥಿ ಮಾಡ್ಬೇಕು ಅಂತೇಳಿ ತೀರ್ಮಾನ ಮಾಡಿ ಸಹಾಯ ಮಾಡ್ತಾರೆ. ಅದಕ್ಕೆ ಬಹಳಷ್ಟು ಜನ ಹಿರಿಯರು ಸಹಾಯ ಮಾಡ್ತಾರೆ. ವಿರೋಧಗಳು ಬೇರೆ ಬೇರೆ ರೀತಿಯಲ್ಲಿ ಬಂದಿರುತ್ತೆ. ಯಾಕಂದ್ರೆ ನಾನೊಬ್ಬ ಅವಾಗ ಇನ್ನು ಇಲ್ಲಿ ಏನಾಗುತ್ತೆ ರಾಜಕಾರಣದಲ್ಲಿ, ಒಬ್ಬ ವಿದ್ಯಾವಂತ ತುಂಬಾ ಚಿಕ್ಕ ಏಜ್ ಅವನು ಬಂದ್ರೆ ತುಂಬಾ ಸೀನಿಯರ್ಸು ಪರ್ಮಿಟ್ ಮಾಡಲ್ಲ. ಆ ಥರದ್ದೊಂದು ಚಟುವಟಿಕೆ ನಡೆಯೋದ್ರಿಂದ, ಅಂದ್ರೆ ಬಹಳಷ್ಟು ಜನ ಸೀನಿಯರ್ಸ್ ನನಗೆ ಸಪೋರ್ಟ್ ಮಾಡಿದ್ರು. ಇಲ್ಲಾಂದ್ರೆ ನಾನು ಇಲ್ಲಿ ಇರ್ತಿರ್ಲಿಲ್ಲ, ಈ ಜವಾಬ್ದಾರಿಲಿ ಇರ್ತಿರ್ಲಿಲ್ಲ. ಸೊ ಅವರೆಲ್ಲ ನನಗೆ ನಿಂತು ಸಹಾಯ ಮಾಡಿದ್ರಿಂದ ಜಿಲ್ಲಾ ಪಂಚಾಯತಿಗೆ ಎಲೆಕ್ಟ್ ಆಗ್ತೀನಿ. ಅವಾಗ ನನ್ನ ಏಜ್ ಒಂದು 26 ವರ್ಷ. 26 ವರ್ಷ. ಒಬ್ಬ ಇಂಜಿನಿಯರಿಂಗ್ ಓದಿರ್ತೀನಿ. ಬಹಳಷ್ಟು ಜನ ಮತದಾರರು. ಅವಾಗ ಜಾತಿನೂ ಮೀರಿ ನನಗೆ ಈ ರಾಜಕಾರಣ ಅಂತ ತಕ್ಷಣನೇ ಜಾತಿ ಬರುತ್ತೆ, ಇನ್ನೊಂದು ಬರುತ್ತೆ, ಬೇರೆ ಬೇರೆ ಫ್ಯಾಕ್ಟರ್ಸ್ ಎಲ್ಲ ಬರುತ್ತೆ, ಪ್ರಾದೇಶಿಕತೆ ಬರುತ್ತೆ. ಅದನ್ನು ಮೀರಿ ಜನ ನನಗೆ ಎಲ್ಲ ಸಮುದಾಯದವರು ಕೂಡ ಮತ ಹಾಕ್ತಾರೆ. ಮತ ಹಾಕಿ ಒಬ್ಬ ಯುವಕನನ್ನ ಗೆಲ್ಲಿಸಿ ಜಿಲ್ಲಾ ಪಂಚಾಯತಿಗೆ ಕಳಿಸ್ತಾರೆ. ಕಳಿಸಾದ್ಮೇಲೆ 2003ರಲ್ಲಿ ನಾನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗ್ತೀನಿ.
ಎಟ್ ದ ಏಜ್ ಆಫ್ 28, 29. ಅವಾಗ ಬಹುಶಃ ಆ ಸಮಯದಲ್ಲಿ ನಾನೇ ಕರ್ನಾಟಕ ರಾಜ್ಯದಲ್ಲಿ ಚಿಕ್ಕವನೇನು ಕಿರಿಯ ಅಧ್ಯಕ್ಷ. ಅದರಲ್ಲೂ ಕೂಡ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ತುಂಬಾ ಕಿರಿಯವರಿಗೆ ಪ್ರಾಧಾನ್ಯತೆ ಕಡಿಮೆ. ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಾಗ್ಬೇಕಾರೆ MLA ಆಗ್ಬೇಕಾರೆ ಅವನಿಗೆ 50 ವರ್ಷ ದಾಟಿರ್ಲೇಬೇಕು ಅನ್ನೋ ಒಂದು ಪರಿಕಲ್ಪನೆ ಅದು ಮೊದಲಿಂದಾನು ಬಂದಿದೆ. ಎಕ್ಸ್ಪೀರಿಯನ್ಸ್ ಅದೇ ಅವ್ರ ಕಾನ್ಸೆಪ್ಟ್ ಅಲ್ಲಿ, ಲೀಡರ್ಸ್ ಕಾನ್ಸೆಪ್ಟ್ ಅಲ್ಲಿ ಅದು ಸರಿಯಾದ್ರೂ ಕೂಡ ಯುವಕರು ಮುಂದೆ ಬರ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ ಅವ್ರು. ಆದ್ರೆ ಅವಾಗ ಚರ್ಚೆಗಳು ಪ್ರಾರಂಭ ಆಗುತ್ತೆ ಪಕ್ಷದೊಳಗೆ. ಈ ಹುಡುಗನ್ ಮಾಡಿದ್ರೆ ಎಲ್ಲಾದ್ರೂ ಆಡಳಿತ ಕೆಟ್ಟೋದ್ರೆ ಕೆಡಿಸ್ಬಿಟ್ರೆ ಏನು ಅಂತೇಳಿ. ಅವಾಗ 20 ತಿಂಗಳು ಟರ್ಮ್ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು. ಅವಾಗ ರಾಜೇಗೌಡರು, ಈಗ ಶಾಸಕರಾಗಿರ್ತಕ್ಕಂಥ ರಾಜೇಗೌಡರು ಮೊದಲನೇ ಅವಧಿ 10 ತಿಂಗಳಿಗೆ ಇರ್ತಾರೆ, 2ನೇ ಅವಧಿಗೆ ನಾನು 10 ತಿಂಗಳು ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗ್ತಕ್ಕಂಥದ್ದು. ರಾಜೇಗೌಡರದಾದ್ಮೇಲೆ ನಾನು ಅಧ್ಯಕ್ಷನಾಗಿ ಅಧಿಕಾರ ವಹಿಸ್ಕೊಳ್ತೀನಿ. ಅದೇನೋ ಗೊತ್ತಿಲ್ಲ, ಜಿಲ್ಲಾ ಪಂಚಾಯತಿಯ ಇತಿಹಾಸದೊಳಗೆ ಬಹಳಷ್ಟು ಜನ ಬಹುಶಃ ಏನು ಜನಗಳ ಆಶಯ ಇತ್ತು ಗೊತ್ತಿಲ್ಲ, ಎತ್ತಿಂಗಾಡಿಲೂ ಬಂದಿದ್ರು ಜನ, ಡ್ರಮ್ ಸೆಟ್ ಮೇಲೂ ಬಂದಿದ್ರು ಜನ. ಇಡೀ ಜಿಲ್ಲೆಯ ಮೂಲೆ ಮೂಲೆಗಳಿಂದ ಎಲ್ಲ ಜಾತಿಯವರು ಬಂದಿದ್ರು, ಬೇರೆ ಪಕ್ಷದವರು ಬಂದಿದ್ರು, ಬೇರೆ ವಿರೋಧ ಪಕ್ಷದವರು ಬಂದಿದ್ರು. ಅದಾದ ನಂತರ ನನಗೊಂದು ಚಾಲೆಂಜ್ ಬರುತ್ತೆ. ಚಾಲೆಂಜು ಅಂತಂದ್ರೆ ನನ್ನ ಹಿಂದೆ ಮಾತಾಡ್ತಿರ್ತಕ್ಕಂಥ ಧ್ವನಿ ನನಗೆ ಕೇಳಿಸ್ತಾ ಹೋಗುತ್ತೆ. ಅಂದ್ರೆ ಈ ಹುಡುಗ ಆಡಳಿತಕ್ಕೆ ಬಂದ್ರೆ ಹಾಳು ಮಾಡ್ತಾನೆ ಇನ್ನೊಂದು ಈ ತರದ್ದೆಲ್ಲ. ಅದಕ್ಕಾಗಿ ನನಗೊಂದು ಟೈಮ್ ಪೀರಿಯಡ್ ಇರುತ್ತೆ. 10 ತಿಂಗಳು ರಾಜೇಗೌಡರು ಮೊದಲಾಗಿರ್ತಾರಲ್ಲ, 10 ತಿಂಗಳಲ್ಲಿ ಪ್ಲಾನ್ ಮಾಡ್ಕೊಳ್ತೀನಿ. ಗೋಲ್ ಪೋಸ್ಟ್ ಏನೇನ್ ಮಾಡ್ಬೇಕು, ಯಾವ್ಯಾವ ಕೆಲಸಗಳನ್ನ ನಿರ್ವಹಿಸ್ಬೋದು ಅಂತೇಳಿ ಬಹಳಷ್ಟು ಜನ ಸೀನಿಯರ್ಸು, ಹಿಂದೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಆಗಿದ್ದವರು, ಇವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ತೀನಿ. ಒಂದು ಡೈರಿ ಇಟ್ಕೊಳ್ತೀನಿ. ಆ ಡೈರಿನಲ್ಲಿ ನೋಟ್ ಮಾಡ್ತಾ ಹೋಗ್ತೀನಿ. ಪ್ರಿಪ್ರೇಷನ್ ಪಾಯಿಂಟ್ ಬೈ ಪಾಯಿಂಟ್ ನಾನು ನೋಟ್ ಮಾಡ್ತಾ ಹೋಗ್ತೀನಿ. ಈ ರೀತಿ ನನ್ನ 10 ತಿಂಗಳ ಅವಧಿನಲ್ಲಿ ಮಾಡಬಹುದು ಅಂತ. ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದ ಮೊದಲನೇ ದಿನ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀನಿ. ನಾನು 10 ತಿಂಗಳಲ್ಲಿ ಇಂತಿಷ್ಟು ಕೆಲಸಗಳನ್ನ ನಾನು ಮಾಡ್ತೀನಿ ಅಂತ ನಿಮಗೆ ನೀವೇ ಟಾರ್ಗೆಟ್ ಸೆಟ್ಸ್ ಮಾಡಿ ನಾನೇ ಟಾರ್ಗೆಟ್ ಸೆಟ್ ಮಾಡ್ಕೊಳ್ತೀನಿ. ನಾನು ಅದನ್ನು ಜನರ ಮುಂದೆನೂ ಹೇಳಬೇಕು ಅಂತ ಹೇಳ್ತೀನಿ. 10 ತಿಂಗಳ ಆದ ನಂತರ ಕೊನೆಯ ದಿನ ನಾನು ಕುರ್ಚಿಯಿಂದ ಇಳಿಯೋ ದಿನ ಮತ್ತೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀನಿ. ನಾನು ಇಷ್ಟೆಲ್ಲ ಹೇಳಿದ್ದೆ, ಇಷ್ಟನ್ನ ನಾನು ಸಾಧಿಸಿದ್ದೀನಿ, ಎಷ್ಟು ಟಿಕ್ ಮಾರ್ಕ್ಸ್ ನಾನು ಅದಕ್ಕೆ ಪಾಯಿಂಟ್ಸ್ ಹಾಕಿದ್ದೆ ಅದೇ ಮಾಡಿದ್ದೀನಿ. ಅವಾಗ ನಮ್ಮ ಎಲ್ಲ ಲೀಡರ್ಸಿಗೂ ಒಂದು ಖುಷಿ ಆಗುತ್ತೆ. ಹುಡುಗ ಇವನಿಗೆ ಅವಕಾಶ ಮಾಡಿಕೊಟ್ಟಿದ್ವಿ, ಸೊ ಇವನು ಬಹಳಷ್ಟು ಜನ ನನ್ನ ಅಪ್ರಿಶಿಯೇಟ್ ಹೇಳ್ತಾರೆ, ನೀನಿಷ್ಟು ನಾವು ಅನ್ಕೊಂಡಿರ್ಲಿಲ್ಲ ಅಂತೇಳಿ. ಅವಕಾಶಗಳು ಕೊಡದಲ್ಲೇ ಹೆಂಗೆ ಸರ್ ನೀವು ಅನ್ಕೊಳ್ಳೋದು ಅಂತ ನಾನು ಹೇಳ್ತೀನಿ ಅವಾಗ. ಸೊ ಈ ರೀತಿ ಆಗತ್ತೆ. ಆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಾದಂಥ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತಿ, ಚಿಕ್ಕಮಗಳೂರು ಜಿಲ್ಲಾ ಪಂಚಾಯತಿ ರಾಜ್ಯದ ರ್ಯಾಂಕಿಂಗ್ ನಲ್ಲಿ 14ನೇ ಸ್ಥಾನದಲ್ಲಿರುತ್ತೆ. 14ನೇ ಸ್ಥಾನದಲ್ಲಿ ಇದ್ದಿದ್ದು ಅಲ್ಲಿಗೆ ನನ್ನ ಇಳಿಯೋ ಅಷ್ಟೊತ್ತಿಗೆ 3ನೇ ಸ್ಥಾನಕ್ಕೆ ಬರುತ್ತೆ. ಅದು ಮೊದಲನೇ ಸ್ಥಾನಕ್ಕೆ ಬರ್ಬೇಕಾಗಿತ್ತು. ಆದ್ರೆ ಅಲ್ಲೊಂದು ಯೋಜನೆ ಇರುತ್ತೆ, ಸ್ವರ್ಣ ಜಯಂತಿ ಸ್ವರೋಜ್ಗಾರ್ ಯೋಜನೆ ಅಂತ. ಆ ಯೋಜನೆಯಲ್ಲಿ ನಮ್ಗೆ ಕೆಳಕ್ಕೆ ಹೋಗಿದ್ರಿಂದ ನಾವು 3ನೇ ಸ್ಥಾನಕ್ಕೆ ಬರ್ತೀವಿ. ಇಲ್ಲಾಂದ್ರೆ ರಾಜ್ಯದಲ್ಲಿ ಮೊದಲನೇ ಸ್ಥಾನಕ್ಕೆ ಬರ್ತಕ್ಕಂಥ ಸಾಧ್ಯತೆಗಳು ಅವಾಗ ಇತ್ತು. ಬಹುಶಃ ನಿಮ್ಮ ಶಾಲಾ ದಿವಸಗಳಲ್ಲಿಂದ ನೀವು ಕಲ್ಪಿಸ್ಕೊಂಡು ಬಂದಿದಂತ ಶಿಸ್ತು ನಿಮ್ಮ ರಾಜಕಾರಣ ಬದುಕಿನಲ್ಲೂ ಆ ಶಿಸ್ತು ಒಂಥರ ಒಂದು ದೊಡ್ಡ, ಅದೆಲ್ಲದಕ್ಕಿಂತ ನನಗೆ ಏನೋ ಒಂದು ಪ್ರಗತಿ ತೋರಿಸ್ಬೇಕಲ್ಲ. ಈಗ ನನಗೊಂದು ಗುರುತರವಾದ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನ ನಾನು ಯಾವ ರೀತಿ ನಿಭಾಯಿಸಿದೆ ಅಂತೇಳಿ ನಾನೀಗ ಏನಾಗುತ್ತೆ, ನಾನು ಸಾರ್ವಜನಿಕ ವ್ಯಕ್ತಿಯಾಗಿ, ನಾನೊಬ್ಬ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾಯಿತ ಪ್ರತಿನಿಧಿಯಾಗಿ ನನ್ನ ಜನರಿಗೆ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಉತ್ತರದಾಯಿತ್ವ ನಂದಿರುತ್ತೆ, ಅಕೌಂಟಬಿಲಿಟಿ ಇರುತ್ತೆ. ಆ ಉತ್ತರದಾಯಿತ್ವವನ್ನು ನಾನು ನಿಭಾಯಿಸಿ ನಾನು ಹೇಳ್ತೀನಿ, ಇಂತಿಷ್ಟು ಕೆಲಸನ ನಾನು ಹೇಳಿದ್ದೆ, ಇಂತಿಷ್ಟು ಮಾಡಿದ್ದೀನಿ ಅಂತೇಳಿ. ಇವತ್ತಿಗೂ ಕೂಡ ನನ್ನ ಜೊತೆ ಇರ್ತಕ್ಕಂಥ ಸದಸ್ಯರು ಅಂದ್ರೆ ಇದಕ್ಕೆಲ್ಲ ನನಗೆಲ್ಲ ರೀತಿಯ ಬೆಂಬಲ ನಮ್ಮೆಲ್ಲ ಜನಪ್ರತಿನಿಧಿ ಪಕ್ಷದವರಿಂದ ಸಿಗತ್ತೆ, ಪಾರ್ಟಿಯವರಿಂದ ಸಿಗತ್ತೆ, ಪಾರ್ಟಿ ಕಾರ್ಯಕರ್ತರಿಂದ ಸಿಗತ್ತೆ. ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂಥವ್ರು ಅವಾಗ ಡಿ ಬಿ ಚಂದ್ರೇಗೌಡರು, ಹಿರಿಯ ಮುತ್ಸದ್ದಿ ರಾಜಕಾರಣಿ, 4 ಸದನಗಳನ್ನು ನೋಡಿದಂತ ವ್ಯಕ್ತಿ. ಅವರು ನನಗೆ ಯಾವಾಗಲೂ ಗೈಡ್ ಮಾಡ್ತಾ ಹೋಗ್ತಾರೆ.
ನಿರಂತರವಾಗಿ. ಈವನ್ ನಾನು ಪತ್ರಿಕಾಗೋಷ್ಠಿ, ಪ್ರೆಸ್ ಕಾನ್ಫರೆನ್ಸ್ ಮಾಡೋದು ಎಲ್ಲ ನಾನು ಅವ್ರನ್ನ ನೋಡಿ ನಾನು ಕಲಿತಾ ಹೋಗ್ತೀನಿ. ನಾನು ಪರೋಕ್ಷ ಗುರುಗಳೇ ಅನ್ಬೋದು ಅವ್ರು ನಿಮ್ಮನ್ನ. ಪರೋಕ್ಷ ಗುರುಗಳೇ ಅವರು ಆಗ್ತಾರೆ. ಅದಾದ್ಮೇಲೆ ಬಹಳ ಹಿರಿಯರು ನನಗೆ ಸಗೀರಾಮದ್ ಅಂತವರು ನಾಯಕರು ಇರ್ತಾರೆ, ಮೋಟಮ್ನಂತವ್ರು ಇರ್ತಾರೆ. ಇಲ್ಲಿ ನಮಗೆ ನಮ್ಮ ಹಿರಿಯರು ಆದಂಥ ML ಮೂರ್ತಿಯವರು ಇರ್ಬೋದು, DM ಮಲ್ಲಿಕಾರ್ಜುನಯ್ಯ, DM ಪುಟ್ಟೇಗೌಡರು, ಈ ಥರದ ಬಹಳಷ್ಟು ಮುತ್ಸದ್ದಿಗಳು ಇಲ್ಲಿ ನಮ್ಮ ಜಿಲ್ಲೆನಲ್ಲಿ ಇದ್ದು ನನಗೆ ಎಲ್ಲ ರೀತಿ ಸಹಾಯ ಮಾಡ್ತಾರೆ. ಆವಾಗ ನಾನೊಂದು ಈವನ್ ನನಗೆ ಎಲ್ಲ ರೀತಿ ಸಹಾಯ ಬರಬೇಕು ಅಂತೇಳಿ ನಾನು ಎಲ್ಲಿ ಟೂರ್ ಪ್ರೋಗ್ರಾಮ್ ಹಾಕ್ತೀನಿ 15 ದಿವಸ ಮುಂಚೆ ಅನೌನ್ಸ್ ಮಾಡ್ತೀನಿ. ಅಂದ್ರೆ ಇಂಥ ಹಳ್ಳಿಗೆ ಹೋಗ್ತಾ ಇದ್ದೀನಿ, ಇಂಥ ಊರಿಗೆ ಹೋಗ್ತೀನಿ ಅಂತ. ಆ ಟೂರ್ ಪ್ರೋಗ್ರಾಮ್ ಅನ್ನ ಲೀಸ್ಟ್ ನನ್ನ ಪಕ್ಷದ ಕಾರ್ಯಕರ್ತರಿಗೂ ಕೊಡ್ತೀನಿ. ಅವ್ರು ಯಾರಾದ್ರೂ ಕೂಡ ನನ್ನನ್ನ ಪ್ರಿಪರೇಷನ್ ಅವರು ಬರ್ಲಿ, ಯಾವ್ದಾದ್ರು ಸಾರ್ವಜನಿಕ ಸಮಸ್ಯೆ ಇದ್ರೆ ಹೇಳಿ ಅಂತೇಳಿ. ಅವಾಗ ಬಹಳ ಇವಾಗಿನ ನೈತಿಕ ಮೌಲ್ಯ ರಾಜಕಾರಣದಲ್ಲಿ ಕುಸ್ತಿರ್ಲಿಲ್ಲ. ಅವಾಗ ಇನ್ನು ಬಹಳ ಒಳ್ಳೆ ಪ್ರಾಮಾಣಿಕರು, ಸಾರ್ವಜನಿಕ ಸೇವೆ ಮಾಡ್ಬೇಕು ಅನ್ನೋ ಆಸಕ್ತಿ ಇರೋರು ಇವರೆಲ್ಲ ರಾಜಕಾರಣದಲ್ಲಿ ಇದ್ರು ಅವತ್ತು. ಸೊ ಅದಲ್ದೆಲೆ ಯಾವುದೇ ಹಗರಣ ಇರ್ಲಿ, ಯಾವುದೇ ಟೀಕೆ ಟಿಪ್ಪಣೆ ಇಲ್ದಿದಂತ ಒಂದು ನಾಯಕತ್ವ ನಿಮ್ದಿತ್ತು. ಅದ್ರ ಜೊತೆಗೆ ನೀವು ಬರಗಾಲದ ಟೈಮಲ್ಲೂ ನೀವು ಒಂದು ಸಮಸ್ಯೆ ಪರಿಹರಿಸಕ್ಕೆ ಎಲ್ಲ ಮಾಡಿದ್ರಿ, ಅದ್ರ ಬಗ್ಗೆ ಅವಾಗ SM ಕೃಷ್ಣ ಅವರು ಮುಖ್ಯಮಂತ್ರಿಗಳು ಆ 5 ವರ್ಷಗಳ ಆಡಳಿತದಲ್ಲಿ 5 ವರ್ಷನೂ ಕೂಡ ತೀವ್ರವಾದ ಬರ ಯಾವ ರೀತಿ ಇತ್ತು ಅಂತಂದ್ರೆ, ನಮ್ಮ ಜಿಲ್ಲೆನಲ್ಲಿ ನಾವೊಂದು 45 ಹಳ್ಳಿಗಳಿಗೆ ಟ್ಯಾಂಕರ್ ಮೂಲಕ ನೀರು ಕೊಡ್ತೀವಿ. ನೀರಿಗಾಗಿ ಹಾಹಾಕಾರ. ಲಾಜಿಸ್ಟಿಕ್ಸ್ ಇಲ್ಲಿಂದ ನೀವು ಹೊರಟ್ರೆ, ಚಿಕ್ಕಮಂಗ್ಳೂರಿಂದ ಪ್ರಯಾಣ ಬೆಳೆಸಿದ್ರೆ ನೀವು ಕಡೂರು ತರೀಕೆರೆ ತನಕ ಹೋಗ್ಬಿಟ್ರೆ ತುಂಬಾ ಹೊಟ್ಟೆ ಉರಿಯೋದು. ಯಾಕಂದ್ರೆ ಲಕ್ಷಾಂತರ ಎಕರೆ ಅಡಿಕೆ ಮತ್ತೆ ತೆಂಗಿನ ಬೆಳೆ ನಾಶವಾಗಿ ಹೋಗ್ಬಿಟ್ಟಿತ್ತು, ನೀರಿಲ್ಲದೆ ತೋಟಗಳೆಲ್ಲ ಹೋಗ್ಬಿಟ್ಟಿದ್ವು. ಅದಕ್ಕೆ ರೈತರ ಪರಿಶ್ರಮ ಎಷ್ಟಿರ್ತಿತ್ತು ಅನ್ನೋದು ನನಗೆ ಯಾವಾಗಲೂ ಯೋಚನೆ ಆಗೋದು. ಲಕ್ಷಾಂತರ ರೂಪಾಯಿ ಅದ್ರ ಮೇಲೆ ಬಂಡವಾಳ ಹಾಕಿದ್ದಾರೆ, ಎಲ್ಲ ಹಾಕಿದ್ದಾರೆ. ಏನು ಇಲ್ದಲೆ ತಾನು ನೋಡ್ತಿದ್ದಂಗೆ ಎಲ್ಲ ಕುಸಿದು ಹೋಗ್ತಾ ಇದೆಯಲ್ಲ. ಎಷ್ಟೋ ಜನ ಪಾಪ ರೈತರು ಸೂಯಿಸೈಡು, ಆತ್ಮಹತ್ಯೆ ಇಂಥದಕ್ಕೆಲ್ಲ ಒಳಗಾಗೋದು ಇದೆ. ಅದೇ ರೀತಿ ಸಂದರ್ಭದಲ್ಲಿ ಆವಾಗ ಆ ಬರನ ನಿಭಾಯಿಸ್ತಕ್ಕಂಥದ್ರಲ್ಲಿ ನಿರಂತರವಾಗಿ ಎಲ್ಲರ ಸಹಕಾರ ಇತ್ತು. ನೀವು ಹೇಳ್ದಂಗೆ ನನ್ನ ಸಂಪೂರ್ಣ ಅವಧಿ ಒಳಗೆ ಒಬ್ಬರು ವಿರೋಧ ಪಕ್ಷದ ಸದಸ್ಯರಾಗ್ಲಿ ಅಥವಾ ಬೇರೆ ಯಾರಾದ್ರೂ ಆಗ್ಲಿ, ಅಲ್ಲಿಯ ವಕ್ತಾರರಾಗ್ಲಿ, ವಿರೋಧ ಪಕ್ಷದವ್ರು ಯಾರು ಕೂಡ ನನ್ನ ಟೀಕೆ ಮಾಡಲಿಲ್ಲ. ಇರ್ತಕ್ಕಂಥ ಆಡಳಿತ ಪಕ್ಷದ ಸದಸ್ಯರುಗಳು ಕೂಡ ನನಗೆ ಸಂಪೂರ್ಣವಾದ ಬೆಂಬಲ ನೀಡಿದ್ರು. ಎಲ್ಲ ಚುನಾಯಿತ ಪ್ರತಿನಿಧಿಗಳು ನನಗೆ ಸಹಾಯ ಮಾಡಿದ್ರು. ಸೊ ಹಾಗಾಗಿ ಹಗರಣ ಮುಕ್ತ ಮತ್ತು ಯಾವುದೇ ರೀತಿಯ ಟೀಕೆ ಟಿಪ್ಪಣಿಗಳಿಲ್ದಲೆ ನನ್ನ ಆಡಳಿತವನ್ನ ಸುಸೂತ್ರವಾಗಿ ಮುಗಿಸಿದೆ. ಅವಾಗ ಒಂದೇ ಒಂದು ಇನ್ಸಿಡೆಂಟ್ ನಿಮ್ಗೆ ಸುಮ್ಮನೆ ಹಂಚ್ಕೊಳ್ಳಕ್ ಬಯಸ್ತೀನಿ. ಒಂದು ವೈಮಲ್ಲಾಪುರ ಅಂತ ಒಂದು ಗ್ರಾಮ ಪಂಚಾಯತಿ, ಅಲ್ಲಿಂದ ಒಬ್ಬ ಅನಾಮಧೇಯ ಒಂದು ಪೋಸ್ಟ್ ಕಾರ್ಡ್ ಅಲ್ಲಿ ಒಂದು ಪತ್ರ ಬರೀತಾನೆ ನನಗೆ. ನನ್ನ ಆಫೀಸ್ ಹೆಂಗಿರುತ್ತೆ ಅಂದ್ರೆ, ಯಾವುದೇ ಒಬ್ಬ ಒಂದು ಪತ್ರದ ಮೂಲಕ ಅವ್ನು ನನ್ ಬಂದು ನೋಡ್ಬೇಕು ಅಂತಿಲ್ಲ. ಜಿಲ್ಲಾ ಪಂಚಾಯತಿ ಅಧ್ಯಕ್ಷನ ಶಾಖೆಗೆ ಒಂದು ಪತ್ರ ಬರೀತಾನೆ, ಅಧ್ಯಕ್ಷನ ಉದ್ದೇಶಿಸಿ ಒಂದು ಪತ್ರ ಬರೀತಾನೆ ಅಂದ್ರೆ ಆ ಪತ್ರಕ್ಕೆ ಪ್ರತಿಯೊಬ್ಬನಿಗೂ ರಿಪ್ಲೈ ಇರೋದು. ಆ ಪತ್ರ ಬಂದ 24 ಗಂಟೆ ಒಳಗೆ ಅವನಿಗೆ ರಿಪ್ಲೈ ಹೋಗೋದು. ಅದಕ್ಕೆ ಬಹಳಷ್ಟು ದಿನ ಕಾಯಿಸ್ತಿರ್ಲಿಲ್ಲ. ನಾನು ಇವತ್ತಿನ ಪತ್ರ ವ್ಯವಹಾರನ ಇವತ್ತೇ ಕ್ಲಿಯರ್ ಮಾಡಿ ಹೋಗ್ತಿದ್ದೆ. ರಾತ್ರಿ 10 ಗಂಟೆ 11 ಗಂಟೆವರೆಗೂ ನಾನು ಕಚೇರಿಯಲ್ಲಿ ಕೂರ್ತಿದ್ದೆ. ಇನ್ನೂ ಮದುವೆ ಆಗಿರ್ಲಿಲ್ಲ ಅವಾಗ. ಸೊ ನಾನು ಅದನ್ನ ನನ್ನ ಜಾಸ್ತಿ ಸೋಷಿಯಲ್ ಕಮಿಟ್ಮೆಂಟ್ಸ್ ಜಾಸ್ತಿ ಇತ್ತು ನನ್ನ ಸ್ಕೆಡ್ಯೂಲ್ ಒಳಗೆ. ಅದು ಇತ್ತು. ಅವತ್ತೊಬ್ಬ ನನಗೆ ಪತ್ರ ಬರೀತಾನೆ ಅಂದ್ರೆ ನನ್ನಿಂದ ಏನೋ ಬಯಸಿದಾನೆ ಅಂತ, ಸಾರ್ವಜನಿಕ ಎಲ್ಲರಿಗೂ ಕೇಳೋಕ್ ಆಗಲ್ಲ, ನಿಮಗೆ ಕೇಳ್ತಾ ಇದ್ದಾನೆ ಅಂತೇಳಿ ನಾನು ವೈಮಲ್ಲಾಪುರದಿಂದ ಒಂದು ಪತ್ರ ಬರ್ದ. ಸ್ವಾಮಿ, ಆಶ್ರಯ ಯೋಜನೆ ಪ್ರಾರಂಭ ಆಗಿ ಬಹಳಷ್ಟು ವರ್ಷಗಳಾಗಿದ್ದಾವೆ. ಇಷ್ಟೆಲ್ಲ ಯೋಜನೆ ಆದ್ರೂ ಕೂಡ ನನ್ನಂತ ಕಡು ಬಡವನಿಗೆ ಒಂದು ಮನೆ ಇಲ್ಲಿವರೆಗೂ ಸಿಗ್ಲಿಲ್ಲ. ಆದ್ರೆ ಇಂತಿಂತ ಹೆಸರಿರ್ತಕ್ಕಂಥವ್ರದೆಲ್ಲ 2-3 ಮನೆ ಮಂಜೂರಾಗಿದೆ. ಆಲ್ರೆಡಿ ಮಂಜೂರಾಗಿ ಎಲ್ಲ ತಗೊಂಡು ಬೆನಿಫಿಟ್ ತಗೊಂಡಿದ್ದಾನೆ. ತಗೊಂಡಿದ್ದು ಮತ್ತೆ ಮಂಜೂರಾಗಿದೆ. ಆದ್ರೆ ನನ್ನಂತ ಒಬ್ಬ ಬಡವನಿಗೆ ಒಂದು ಮನೆ ಸಿಗ್ಲಿಲ್ಲ. ಇಮಿಡಿಯೇಟ್ ಒಂದು 6 ಜನದ ಹೆಸರು ಉಲ್ಲೇಖ ಮಾಡಿರ್ತಾನೆ. ಅದು ಎನ್ಕ್ವೈರಿ ಮಾಡಿಸಿದ್ರೆ ಹೌದು ಡಬಲ್ ಬಿಲ್ ಆಗಿದೆ. ಇಮಿಡಿಯೇಟ್ ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಸೆಕ್ರೆಟರಿ, ಇಂಜಿನಿಯರು ಎಲ್ಲ ಸಸ್ಪೆನ್ಷನ್ಗೆ ಒಳಗಾಗ್ತಾರೆ. ಇಡೀ ಕಡೂರು ತಾಲೂಕನ್ನ ತನಿಖೆಗೆ ಒಳಪಡಿಸಿದಾಗ 169 ಅಂತ ಪ್ರಕರಣಗಳು ಸಿಗ್ತವೆ. ಇಮಿಡಿಯೇಟ್ ಎಲ್ಲರ ಮೇಲೂ ಅಲ್ಲಿದ್ದಂಥ ಇಒಗಳ ಮೇಲೆ ಚಾರ್ಜ್ ಶೀಟ್ ಫೈಲ್ ಮಾಡಿ ನಾವು ಸರ್ಕಾರಕ್ಕೆ ಗೊತ್ತಾಗ್ತೀವಿ. ಅವ್ರ ಮೇಲೆಲ್ಲ ಕ್ರಮ ಆಗ್ತದೆ. ಸೊ ಇದು ಒಂದು 25 ಪೈಸೆ ಕಾರ್ಡಿಗೆ ಸಿಕ್ಕ ಬೆಲೆ. ಇದು ಪತ್ರಿಕೆಗಳಲ್ಲೂ ಬಹಳ ಬಂದ್ಬಿಡುತ್ತೆ.
ಅಧ್ಯಕ್ಷ ಕಚೇರಿಯಲ್ಲಿ 25 ಪೈಸೆ ಕಾರ್ಡಿಗೂ ಬೆಲೆ ಇದೆ ಅಂತ. ಈಗ ಯಾವ್ದಾದ್ರು ಕೃಷಿ ಇಲಾಖೆ ಕಾರ್ಯಕ್ರಮ, ತೋಟಗಾರಿಕೆ ಇಲಾಖೆ ಕಾರ್ಯಕ್ರಮನೋ, ಇನ್ನೊಂದು ಇಲಾಖೆ ಕಾರ್ಯಕ್ರಮನೋ, ಯಾರು ಜನ ಸೇರದೆ ರೈತರಿಗೆ ಕೊಡ್ತಕ್ಕಂಥ ತರಬೇತಿ ಕಾರ್ಯಕ್ರಮ ಶಾಲಾ ಮಕ್ಕಳು ತಂದು ಕೂರ್ಸೋದಿತ್ತು. ಈವನ್ ರಾತ್ರಿ ಒಂದ್ ಮಗು ಫೋನ್ ಮಾಡುತ್ತೆ ನನಗೆ ಕಡೂರಿಂದ, ಅಧ್ಯಕ್ಷ ಇಲ್ಲಿ ನೋಡಿ ಒಂಚೂರು ಸಾಂಬಾರು ಏನೂ ಇಲ್ಲ ಇದ್ರೊಳಗೆ ಅಂತ. ಇಮಿಡಿಯೇಟ್ ನಾನು ನನ್ನ ಕಾರಲ್ಲಿ ಅವ್ರ ಜೊತೆ ಹೋಗಿ ಊಟಕ್ಕೆ ಕೂರ್ತೀನಿ. ಬರೀ ಅವಾಗ ನೀರಿಗೆ ಖಾರ ಪುಡಿ ಕಲ್ಸಿದಾರೆ ಅಷ್ಟೇ. ನಾನ್ ಬಂದಾದ ನಂತರ ಏನ್ ಚೇಂಜಸ್ ಆಯ್ತು ಅಂತೇಳಿ, ಯಾಕಂದ್ರೆ ಅದನ್ನ ಜನನು ಗಮನಿಸ್ತಿರ್ತಾರಲ್ಲ, ಹಾಗಾಗಿ ಏನ್ ಬದಲಾವಣೆ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದೆ. ಅವಾಗ